ನಿನ್ನೆ ಇಷ್ಟು ಹೊತ್ತಿಗೆ ದಕ್ಷಿಣ ಹಾಗೂ ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆಯ ಬಗ್ಗೆ ಮಾತನಾಡ್ತಾ ಇದ್ವಿ, ಮಹದಾಯಿ ಕುರಿತಂತೆ. ಆದರೆ ಆ ಮಹದಾಯಿ ಕುರಿತಂತೆ ಮಾತನಾಡ್ತಿದ್ದಂಗೆನೆ ಇಂದು ಒಂದು ಸಣ್ಣ ಆಶಾಕಿರಣ ಮೊಳಕೆ ಒಡೆಯುತ್ತಾ ಇದೆ ಅನ್ಸತ್ತೆ. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಇದೇ 21ಕ್ಕೆ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಸಿಎಂಗಳ ಸಭೆ ನಿಗದಿಯಾಗಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಆಹ್ವಾನದ ಮೇರೆಗೆ ಕರ್ನಾಟಕ, ಗೋವಾ ಸಿಎಂಗಳು ಮುಂಬೈನಲ್ಲಿ ಸಭೆ ಸೇರ್ತಾರೆ. ಈ ಸಭೆಗೆ ನಾನು ಹೋಗ್ತೀನಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಸಭೆ ನಡೆದು ಅದರ ಫಲಿತಾಂಶ ಬರುವುದಕ್ಕೆ ಮೊದಲೇ ಯಾರು ಇದರ ಕ್ರೆಡಿಟನ್ನು ಪಡ್ಕೋಬೇಕು ಅನ್ನೋದಕ್ಕೆ ಒಂದಿಷ್ಟು ಮೇಲಾಟ ನಡೀತಾ ಇದೆ. ಈ ಸಭೆಗೆ ಗೋವಾ ಮುಖ್ಯಮಂತ್ರಿಗಳ ಮನವೊಲಿಸಿದ್ದೇ ನಾವು, ಅನಂತಕುಮಾರ್ ಅವರ ಪಾತ್ರ ವಹಿಸಿದ್ರು ಅಂತ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಇನ್ನು ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಮಹದಾಯಿ ಬಗ್ಗೆ 2 ದಿನ ಮೀಸಲಿಟ್ಟು ಚರ್ಚೆ ಆಗಬೇಕು ಎಂದು ಸ್ಪೀಕರ್ನ ರಿಕ್ವೆಸ್ಟ್ ಮನವಿ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಬಸವರಾಜ ಹೊರಟ್ಟಿ ಆ ಮಾತೆಲ್ಲ ಆಡ್ತಾ ಇದ್ದರೆ, ಕಾವೇರಿ ಹೋರಾಟಗಾರರ ಕೇಸ್ ವಾಪಸ್ ಪಡೆದ ಸರ್ಕಾರದ ಕ್ರಮದ ವಿರುದ್ಧ ಉತ್ತರ ಕರ್ನಾಟಕ ಆದರೂ ಧಾರವಾಡದ ಯಮನೂರಿನಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತಾಡಿದ್ದೆ ಅವರಿಗೆ, ನಾನು ಫಡ್ನವೀಸ್ಗೆ 21ನೇ ತಾರೀಕಿಗೆ ಮುಂಬೈಗೆ ಬರ್ರಿ ಅಂತ ಹೇಳಿದ್ದಾರೆ. ಐ ಆಮ್ ಅಟೆಂಡಿಂಗ್ ಇಟ್. ಈ ಅಂತಾರಾಜ್ಯ ನದಿ ವಿವಾದಗಳಿಗೆ ಮಾತುಕತೆ ಮೂಲಕ ಇತ್ಯರ್ಥ ಆದರೆ ಅದು ಬಹಳ ಒಳ್ಳೆಯದು ಅಂತೇಳಿ ನಾವು ಮೊದಲಿಂದ ಅದೇ ನಿಲುವು ನಮ್ದು. ನಾವು ಪರಿಕರ್ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಇದಕ್ಕೊಂದು ಏನಾದರೂ ಒಂದು ಮಾತುಕತೆ ಮಾಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಅನ್ನುವಂಥದ್ದು. ಅನಂತಕುಮಾರ್ ಅವರು ಒಂದು ಇದರಲ್ಲಿ ಪ್ರಯತ್ನವನ್ನು ಮಾಡಿ ಇವತ್ತು ಆ ಒಂದು ಪ್ರಯತ್ನ ಹಿನ್ನೆಲೆಯಲ್ಲಿ ಮಾನ್ಯ ಅವರು ಇದಕ್ಕೊಂದು ಇನಿಷಿಯೇಷನ್ ತಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ಅಧಿವೇಶನ ಕರೆದ ಆಗಲೇ ಸಭಾಪತಿಗೆ ಹೇಳಿದ್ದೀನಿ, ಕೋನ್ ರೆಡ್ಡಿ ಅವರು ಸಭಾಧ್ಯಕ್ಷರಾದರೆ ಏನು ತಕ್ಷಣ 2 ದಿವಸ ನೀವು ರಿಸರ್ವ್ ಇಡಿ ಅಂತೇಳಿ ಹೇಳಿದ್ರು. 2 ದಿವಸದ ಮಹದಾಯಿ ಸಹ ಚರ್ಚೆಗೆ ನೀವು ರಿಸರ್ವ್ ಇಡ್ಬೇಕಂತ ಸ್ಪೀಕರ್ಗೆ ನಾವು ಇದು ಅಧ್ಯಕ್ಷ ಬರ್ತೀವಿ. ಮುಂದೆ ಏನ್ರಿ ಇದಕ್ಕ ವಾರಕ್ಕೊಮ್ಮೆ ಹೋಗುದು ಗಂಡು ಹುಡುಗರ್ನ ಅದನ್ನ ತಪ್ಪಿಸ್ರಿ, ಕೇಸ್ ತಕೊಂಡ್ರಿ. ಮುಂದ ನಮ್ಗ ಹೆಣ್ಮಕ್ಳಿಗೆ ದೌರ್ಜನ್ಯ ಮಾಡಿ ಯಾರು ಹೊಡೆದಾರ ಅವಕ್ಕ ಏನ್ ಪರಿಹಾರ ಇಲ್ಲ, ಏನಿಲ್ಲ. ಹೊಡಸ್ಕೊಂಡ್ ಮೂಲ್ ಗುಂಪಾಯ್ ಕುಂತಿ ನಕಲಿ ಮಾಡ್ತಾರ ಮಂದಿ ನಮ್ಗ. ರೈಟ್ ಸರ್, ಈಗ ನೀವು ಪದೇ ಪದೇ ಹೇಳ್ತಾ ಇರ್ತೀರಾ ಜನರಿಗೆ ಒಳ್ಳೇದಾಗುವಂತ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಕೆಲಸಗಳೇ ಆಗಿರ್ಬೋದು, ರಾಜಕೀಯ ಆದ್ರೂ ಮಾಡಿ ಯಾರಾದ್ರೂ ಕ್ರೆಡಿಟ್ ತಗೊಳ್ರಿ, ಆದ್ರೆ ಕೆಲಸ ಮಾಡ್ಕೊಡಿ ಅಷ್ಟೇ, ನಾವು ನಿಮಗೆ ಶಬಾಸ್ ಅಂತ. ನಾನು ಈಗಲೂ ಹೇಳ್ತೀನಿ ಜಗದೀಶ್ ಶೆಟ್ಟರ್ ಜೈ ಅಂತೀನಿ, ಅನಂತಕುಮಾರ್ ಡಬಲ್ ಜೈ ಹೇಳು ಅಂದ್ರೆ ಟ್ರಿಬಲ್ ಜೈ ಹೇಳ್ತೀನಿ. ನಮಗೇನು ಹೋಗ್ಬೇಕು ಬೇಡ. ಕಾಂಗ್ರೆಸ್ನವ್ರ ಮುಂದೆ ಸಿದ್ದರಾಮಯ್ಯ ಹೇಳ್ಬೇಕಾಗಿತ್ತು, ತಗೊಳಪ್ಪ ಸಿದ್ದರಾಮಯ್ಯವ್ರಿಗೂ ಹೇಳ್ತೀನಿ, ನನಗೇನು ಹೋಗ್ಬೇಕು. ಇದನ್ನೇ ನಾನು ಭಾರತೀಯ ಜನತಾ ಪಕ್ಷದವರಿಗೆ, ಪರ್ಟಿಕ್ಯುಲರ್ಲಿ ಮುಂಬೈ ಕರ್ನಾಟಕದ ರೀಜನ್ ಅಂದರೆ ಆ ಪ್ರದೇಶದ ನಾಯಕರಿಗೆ ಅವತ್ತಿನಿಂದ ಬಡ್ಕೋತಾ ಇರೋದು. ಮಹದಾಯಿ ಗಲಾಟೆ ಆದಿದ್ದರಿಂದ ನೀವೇ ಇದರ ಕ್ರೆಡಿಟನ್ನು ತೆಗೆದುಕೊಳ್ಳಿ. ಕಾಂಗ್ರೆಸ್ ಈ ವಿಚಾರದಲ್ಲಿ ಎಂಥ ಕುತಂತ್ರಿತನವನ್ನು ಮಾಡಿದೆ 3 ದಶಕಗಳ ಕಾಲ ಅನ್ನೋದ್ರ ಜನರ ಮುಂದೆ ಜಗಜ್ಜಾಹೀರು ಮಾಡಿ, ಆ ಮೂಲಕ ನೀವು ಹೀರೋಗಳಾಗಿ, ಆ ಮೂಲಕ ಕಾಂಗ್ರೆಸ್ನವ್ರನ್ನ ಬಗ್ಗು ಬಿಡೀರಿ, ಆ ಮೂಲಕ ಕಾಂಗ್ರೆಸ್ ಮುಕ್ತ ಭಾರತದ ಮಗದೊಂದು ಹೆಜ್ಜೆಯನ್ನು ಇಟ್ಟು ಬಿಡಿ ಅಂತ ಅವತ್ತಿದ್ದನು ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ನವರು ಇದನ್ನ ಕೇಳಿಸ್ಕೊಂಡು ಹೌದಾ ನಮ್ಮನ್ನು ಬಿಟ್ಟು ಹೆಂಗ್ ಮಾಡ್ತಾರೆ, ನಾವೇ ಮಾಡ್ತೀವಿ ಅಂತ ನೀವು ಬನ್ನಿ. ಈ ಜಿದ್ದಿಗೆ ಬನ್ನಿ. ಈ ಜಿದ್ದಿನಲ್ಲಿ ರಾಜಕೀಯವಾಗಿ ನೀವಿಬ್ಬರು ಹೋರಾಟ ಮಾಡಿದ್ರೆ ತಪ್ಪಲ್ಲ. ರಾಜಕೀಯ ಪಕ್ಷ ಮತ್ತು ರಾಜಕಾರಣಿಗಳು ಆ ಕೆಲಸವನ್ನು ಮಾಡಿದೆ ಅಲ್ರಿ. ಬಡಗಿನ ಕರಕೆ ಮಂದು ಅವನಿಗೆ ಯಪ್ಪಪ್ಪ ಯಾರು ಬಂದಿರ್ತಾರೋ ಅವರಿಗೆ ಟೇಬಲ್ಲು ಕುರ್ಚಿ ಮಾಡೋದು ಬಿಟ್ಬಿಟ್ಟು ಒಂದು ಕತ್ರಿ ಒಂದು ಚಾಕು ಕೊಟ್ಬಿಟ್ಟು ಕುಯ್ದುಬಿಟ್ಟು ನೋಡು ಆಪರೇಷನ್ ಮಾಡು ಅಂತಂದ್ರೆ ಮಾಡೋಕ್ಕಾಗತ್ತಾ? ಆಗತ್ತ ಅವನ ಕೈಲಿ ಪಾಪ? ಅಲ್ಲ, ಆಗಲ್ಲ. ಅವನಿಗೆ ಅವ್ರು ಮಾಡೋ ಕೆಲಸ ಮಾಡ್ಬೇಕಪ್ಪ. ಹಂಗೆ ರಾಜಕಾರಣಿಗಳನ್ನ 24 hours ಅದರಲ್ಲೇ ಮುಳುಗಿ ತೇಲಿ ಅದ್ದಿ ಎಲ್ಲ ಆಗೋಗಿರೋಂಥ ಇವ್ರುಗಳಿಗೆ ಅದು ಬಿಟ್ಬಿಟ್ಟು ಬೇರೆ ಮಾಡಿ ಅಂದರೆ ಮಾಡೋಕ್ಕಾಗತ್ತಾ? ಅದೇ ಮಾಡೋದು ನೀವು. ನಮಗೆ ಗೊತ್ತಿದೆ, ಸಾವಿನಲ್ಲೂ ಮಾಡ್ತೀರಿ, ಹುಟ್ಟಿನಲ್ಲೂ ಮಾಡ್ತೀರಿ, ನಮ್ಗೆರಡೂ ಗೊತ್ತಿದೆ. ನಾವು ಅದಕ್ಕೆ ಬಹಳ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೀವಿ ಜನ. ಹಾಗಾಗಿ ನೀವು ಮಾಡ್ರಿ ಅಂತಲೇ ನಾವು ಹೇಳೋದು ಅಲ್ವಾ? ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಇನಿಷಿಯೇಷನನ್ನು ತೆಗೆದುಕೊಂಡಿದ್ದಾರೆ. ಫ್ಯಾಂಟಾಸ್ಟಿಕ್, ವೆರಿ ಗುಡ್. ಬಟ್ ಈ ಮಾತುಕತೆ ನಾಳೆ 21ನೇ ತಾರೀಕು ಪರಿಹಾರ ಆಗುತ್ತೆ ಅಂತ ಉತ್ತರ ಕರ್ನಾಟಕದ ಮಂದಿ ಕಾಯಬೇಡಿ. 21ನೇ ತಾರೀಕು ಬೆಳಗ್ಗೆ ಕಾಂಗ್ರೆಸ್ನವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಏನಾಗಲಿಲ್ಲ ಡ್ರಾಮಾ ಬಿಜೆಪಿದ 21ನೇ ತಾರೀಕು ಏನಾಗಿಲ್ಲಪ್ಪ ಮಾಡಬೇಡಿ. ಕಾವೇರಿ ಒಗ್ಗಟ್ಟು ತೋರಿಸಿದ್ರು, ಇದರಲ್ಲಿ ಮಾಡಬೇಡಿ. ಯಾಕೆ ಮಾಡಬೇಡಿ ಅಂದರೆ ನಿಮ್ಮಷ್ಟೇ ರಾಜಕೀಯ ಒತ್ತಡ ಇನ್ನೊಂದು ರಾಜ್ಯದಲ್ಲೂ ಒಬ್ಬರಿಗೆ ಇದೆ ಅನ್ನೋದನ್ನ ಮರಿಬೇಡಿ ನೀವು.
ಹಾಗಾಗಿ ಇದು ಆರಂಭ ಅನ್ಕೊಳ್ಳಿ. ನಾಳೆ ಇದನ್ನೆಲ್ಲಿಗೋ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಒಂದು ಇಟ್ಕೊಳ್ಳೋಣ ಮನಸ್ಸಿನಲ್ಲಿ. ಎಲ್ಲಿಗೂ ಅಲ್ಲದಿದ್ದರೂ ಕನಿಷ್ಠ ಒಂದು ಮಧ್ಯಂತರ ತೀರ್ಪನ್ನು ಪಡೆಯಲಿಕ್ಕೆ ಸಹಾಯ ಆಗಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿರಬೇಕೀಗ. ಅದನ್ನು ಪಡೆದುಕೊಳ್ಳುವುದರತ್ತ ಹೋಗಬೇಕೇ ಹೊರತು ಬೆಳಗ್ಗೆ ಎದ್ದ ಜಗದೀಶ್ ಶೆಟ್ಟರ್ ಹೇಳ್ಬಿಟ್ರು ನಾವೇ ಮಾಡಿಸಿದ್ದು ಏನಾಯ್ತು ಸಭೆ ನಾವು ಹೋಗಲ್ಲಪ್ಪ ಅದಕ್ಕೆ ಅವರೇ ಏನಾಯ್ತು ಅಂತ ಅಂದ್ರೆ ಹಂಗಾಗಲ್ಲ. ದಟ್ಸ್ ನಾಟ್ ಪಾಸಿಬಲ್. ಹಾಗಾಗಿ ನೀವು ಕಾಂಗ್ರೆಸ್ನವ್ರು 30 ವರ್ಷದಿಂದ ಇದ್ರಿ, ನೀವೇನು ಕಡಿದ್ರಿ ಅಂತ ಅವ್ರು ಕೇಳೋದು, ಇದರಿಂದ ಪ್ರಯೋಜನ ಇಲ್ಲ. ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳು ಕಾವೇರಿ ವಿಚಾರ ಬಂದಾಗ ಪ್ರತಿ ಪದವನ್ನು ವಾಕ್ಯವನ್ನು ಆಯ್ದು ಆಯ್ದು ಅಳೆದು ತೂಕ ನೋಡಿ ಹೇಗೆ ಮಾತನಾಡಿ ತಮ್ಮ ನಿಲುವನ್ನು ತೆಗೆದುಕೊಂಡರೋ ಆ ನಿಲುವಿಗೆ ಉತ್ತರ ಕರ್ನಾಟಕದ ರಾಜಕಾರಣಿಗಳು ಬದ್ಧರಾಗಲೇಬೇಕು. ಬದ್ಧರಾಗದಿದ್ದರೆ ಈ ಭಾಗದಲ್ಲಿ ಹೇಗೆ ಅವರು ರಾಜ್ಯದ್ರೋಹಿಗಳು ಅಂತಿದ್ವೋ ಹಾಗೆ ಆ ಭಾಗದ ಜನದ್ರೋಹಿಗಳೇ ಅವರು, ಅನುಮಾನನೇ ಇಲ್ಲ. ಇದು ಬಿಟ್ಟು ಬೇರೆ ಏನಾದ್ರು ಮಾಡ್ಕೊಳ್ಳಿ ನೀವು. ರಾಜಕೀಯ ನರೇಂದ್ರ ಮೋದಿ ವಿಚಾರದಲ್ಲಿ ರಾಜಕಾರಣ ಮಾಡಿ, ರಾಹುಲ್ ಗಾಂಧಿ ವಿಚಾರದಲ್ಲಿ ರಾಜಕಾರಣ ಮಾಡಿ, ಲಿಂಗಾಯತರ ವಿಚಾರದಲ್ಲಿ ರಾಜಕಾರಣ ಮಾಡ್ಕೊಳ್ಳಿ, ಕೂರ್ವರ ವಿಚಾರದಲ್ಲಿ ರಾಜಕಾರಣ ಮಾಡ್ಕೊಳ್ಳಿ, ಬ್ರಾಹ್ಮಣರು ಮಾಡ್ಕೊಳ್ಳಿ, ಒಕ್ಕಲಿಗರು ಎಂಥದಾರು ಮಾಡ್ಕೊಂಡು ಹೋಗಿ ಅತ್ಲ ಕಡೆಗೆ. ಇದಕ್ಕೆ ತಲೆ ಹಾಕಬೇಡಿ. ಡೋಂಟ್ ಪುಟ್ ಯುವರ್ ಹೆಡ್ ಇನ್ ಟು ದಿಸ್. ಹಾಕಿದ್ರೆ ಜನ ನಿಮ್ಮನ್ನು ಯಾರು ಆಗಲಿ ಕಿತಾಪತಿ ಮಾಡುವ ಕಪಿಚೇಷ್ಟೆಯ ನಾಯಕ, ಈತ ಜನದ್ರೋಹಿ ಅಂತಾನೆ ತೀರ್ಮಾನ ಮಾಡಬೇಕು. ಅದಕ್ಕೆ ಧಾರವಾಡದಲ್ಲಿ ಒಂದು ಸರ್ಕಲ್ನಲ್ಲಿ ಒಂದು ಬೋರ್ಡ್ ಮಾಡಿಬಿಡಿ, ಜನದ್ರೋಹಿಗಳ ಫೋಟೋನ ಹಾಕ್ತಾ ಹೋಗ್ತೀವಿ ಒಬ್ಬೊಬ್ಬ ಎಕ್ಸ್ಪೋಸ್ ಆದಂಗೆಲ್ಲ ಅಂತ. ಒಟ್ಟಿಗೆ ಹಾಕೋದಲ್ಲ, ಯಾರು ಜನದ್ರೋಹಿ ಅಂತ ಡಿಕ್ಲೇರ್ ಆಗ್ತಾರೆ ಅವ್ರದ್ದೊಂದು ಫೋಟೋ ಹಾಕ್ಬೇಕಲ್ಲಿ, ಇವ್ರು ಜನದ್ರೋಹಿ ಅಂತ. ನಮ್ಮ ಜನರಿಗೆ ಅಷ್ಟೊಂದು ಯಾಕಿಲ್ಲ, ಇದೆ ನಮ್ಮ ಜನರಿಗೆ ಎಂತೆಂಥ ಶಕ್ತಿ ಇದೆ. ಆಲ್ ರೈಟ್, ನೋಡೋಣ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಸಿ ಟಿ ರವಿ ಹಾಗೂ ಕಾಂಗ್ರೆಸ್ಸಿನಿಂದ ಜಲಸಂಪನ್ಮೂಲ ಮಂತ್ರಿಗಳು ಆಗಿರುವಂಥ ಎಂ ಪಿ ಪಾಟೀಲ್ರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸಿ ಟಿ ರವಿ ಅವರಿಗೆ ಮತ್ತು ಎಂ ಪಿ ಪಾಟೀಲ್ರಿಗೆ. ನಮಸ್ಕಾರ. ಆಲ್ ರೈಟ್, ಲೆಟ್ ಮೀ ಸ್ಟಾರ್ಟ್ ಸಿ ಟಿ ರವಿ ಅವರಿಂದ. ರವಿ, ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ ನಾವೊಂದು ಇನಿಷಿಯೇಷನ್ ತೊಗೊಂಡಿದ್ದೀವಿ ಅಂತ. ಫ್ಯಾಂಟಾಸ್ಟಿಕ್. ನಾನೀಗಲೇ ಹೇಳ್ತಾ ಇದ್ದೆ, ನೀವಿಬ್ಬರು ಕೇಳಿಸ್ಕೊಂಡ್ರಿ ಅನ್ಸತ್ತೆ. 21ನೇ ತಾರೀಕು ಇದಕ್ಕೆ ಪರಿಹಾರ ಸಿಗಬೇಕು ಅಂತ ಯಾರು ನಿರೀಕ್ಷೆ ಮಾಡಕೂಡ್ದು ಅಂತ. ನೌ ದ ಟೈಮ್ ಹ್ಯಾಸ್ ಕಮ್ ಫಾರ್ ದಿ ಪಾಲಿಟಿಷಿಯನ್ಸ್ ಟು ಯುನೈಟ್ ಆನ್ ದಿ ನಾರ್ತ್ ಕರ್ನಾಟಕ ಇಶ್ಯೂ. ಡು ಯು ಅಗ್ರಿ? ನೋಡಿ, ಆ ಮಾತುಕತೆಯ ಆರಂಭ ಮಾತ್ರ. ನೀವು ಹೇಳ್ದಂಗೆ ನಾಳೆನೇ ಅಂತಿಮ ತೀರ್ಪು ಬರೋದಿಲ್ಲ. ಒಂದು ನಮ್ಗಿರೋದು ಎರಡೇ ದಾರಿ. ಒಂದು ಸೌಹಾರ್ದ ಮಾತುಕತೆ ಮಾಡಬೇಕು, ಸೌಹಾರ್ದಯುತವಾಗಿ ಬಗೆಹರಿಸಬೇಕು, ವಿನ್ ಟು ವಿನ್ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಬಿಟ್ರೆ ನ್ಯಾಯಾಲಯದ ತೀರ್ಪನ್ನ ಕಾಯ್ಬೇಕು. ಹಾಗಾಗಿ ಒಂದು ಆರಂಭ ಆಗಿದೆ. ಈ ಆರಂಭವನ್ನ ನಾನು ಸ್ವಾಗತಿಸ್ತೀನಿ. ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಹೀಗೆ ಇದೊಂದು ರಾಜ್ಯ ಅಂತ ಯೋಚನೆ ಮಾಡಬೇಕು. ಬಿಜೆಪಿ ಕಾಂಗ್ರೆಸ್ ಯೋಚನೆ ಮಾಡದೆ ರಾಜ್ಯ ಅಂತ ಯೋಚನೆ ಮಾಡಬೇಕು. ಅಲ್ಲಿರುವಂತ ವಿಪಕ್ಷಗಳನ್ನ ಮನವೊಲಿಸುವಂತ ಕೆಲಸವನ್ನ, ವಾಸ್ತವಿಕ ಸ್ಥಿತಿಯ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ, ಅವರಿಗೆ ಸಂಬಂಧ ಚೆನ್ನಾಗಿರ್ತಕ್ಕಂಥವ್ರು ಅವ್ರ ಪ್ರಭಾವನ ಅಲ್ಲಿ ಉಪಯೋಗಿಸ್ಬೇಕು. ಅದು ಉಪಯೋಗಿಸೋದ್ರ ಮೂಲಕ ಅಲ್ಲಿ ರಾಜಕೀಯ ಇಲ್ಲದಂತೆ ನೋಡ್ಕೊಳ್ಬೇಕು. ಫೇರ್ ಎನಫ್, ವೆರಿ ಫೇರ್, ಐ ಅಗ್ರಿ ವಿತ್ ಯು. ನಂಬರ್ 2, ನಮಗೆ ನಾಳೆ 21ನೇ ತಾರೀಕು ತೀರ್ಪೇ ಬಂದುಬಿಡುತ್ತೆ, ನ್ಯಾಯಮಂಡಳಿ ಆಚೆಯಿಂದಾನೇ ತೀರ್ಮಾನ ಮಾಡಿಬಿಡ್ತೀವಿ ಅಂತ ನಾನು ಹೇಳ್ತಿಲ್ಲ. ನಿಧಾನವಾಗಿ ಅಟ್ಲೀಸ್ಟ್ ಒಂದು ಮಧ್ಯಂತರ ತೀರ್ಪಿಗಾದರೂ ಪ್ರಯತ್ನ ಮಾಡ್ಬೇಕು ನಾವು ಅನ್ನೋದು ಅಷ್ಟೇ ನಮ್ಮ ವಾದ, ಕನಿಷ್ಠ ವಾದ ಅದು ನಮ್ದು. ಅದ್ರ ಜೊತೆಗೆ ನಾವು ಒಂದು ದೇಶವಾಗಿ ಯೋಚನೆ ಮಾಡೋದು ಈ ಮೂಲಕ ಪ್ರಾರಂಭ ಮಾಡಬೇಕು. ಪರ್ಫೆಕ್ಟ್. ಸನ್ಮಾನ್ಯ ಶ್ರೀ ಎಂ ಪಿ ಪಾಟೀಲ್ರು, ನಮಸ್ಕಾರ ಸರ್. ನನಗೆ ಯಾಕೋ ಅನ್ನಿಸ್ತಾ ಇದೆ ನೀವು ಜಲಸಂಪನ್ಮೂಲ ಮಂತ್ರಿಗಳಾಗಿರೋ ಸಮಯ ಹಂಗಿದೆಯೋ ಅಥವಾ ನಿಮ್ಮ ಗುಣ ಹಂಗಿದೆಯೋ ಅಥವಾ ನಿಮ್ಮ ಜಾತಕನೇ ಹಂಗೆ ಬರೆದಿದೆಯೋ, ನೀವು ಒಂಥರ ರಿಡ್ರೆಸ್ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ನ ಚೀಫ್ ಆದಂಗೆ ಕಾಣಿಸ್ತಾ ಇದ್ದೀರಿ ಯಾಕೋ ಬರ್ತಾ. ಆಲ್ ರೈಟ್, ನಿಮ್ಮ ಅವಧಿಯಲ್ಲೇ ಇನ್ನೊಂದು ಸಭೆ, ಇನ್ನೊಂದು ಮುಖ್ಯಮಂತ್ರಿಗಳ ಸಭೆ ಬಂದಿದೆ. ನಾವು ಮೈ ಕ್ವಶನ್ ಈಸ್, ದಕ್ಷಿಣ ಕರ್ನಾಟಕದ ವಿಚಾರದಲ್ಲಿ ಕಾವೇರಿ ಬಂದಾಗ ತಾವು ತೆಗೆದುಕೊಂಡ ಆಸಕ್ತಿಯ ಬಗ್ಗೆ ನಾನು ಮೊನ್ನೆ ಮಾತಾಡ್ತಾ ಇದ್ದೆ. Now it is time for Shri M.B. Patil to unite the leaders of North Karnataka. ಡೆಫಿನೆಟ್ಲಿ ರಂಗನಾಥ್ಜಿ, ಇದೊಂದು ಅವಕಾಶ ಈಗ ನಮ್ಗೇನು ಒದಗಿ ಬಂದಿದೆ. ಈಗ 3 ರಾಜ್ಯಗಳು ನಾವೇನು ಕೂಡ್ತಾ ಇದ್ದೀವಿ, ಇದೊಂದು ದೊಡ್ಡ ಅಪರ್ಚುನಿಟಿ ಅಂತ ನಾನು ಭಾವಿಸಿದ್ದೀನಿ. ಒಂದು ಹೊಸ ಅಧ್ಯಾಯ ಇಲ್ಲಿಂದ ಪ್ರಾರಂಭ ಆಗ್ಬಹುದು ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾವು ಬಹಳ ಪಾಸಿಟಿವ್ ಆಗಿ ಇದನ್ನ ತೆಗೆದುಕೊಳ್ತೀವಿ. ಅಲ್ಲ, ಯಾವ ಕಾರಣಕ್ಕೂ ಕಾಂಗ್ರೆಸ್ನವ್ರು ಕೊಂಕು ತೆಗೆಯೋದು, ಬಿಜೆಪಿ ಅವ್ರು ಕೊಂಕು ತೆಗೆಯೋದು ಆಗ್ಬಾರ್ದು. ನೋಡಿ, ಈಗ ಸಿ ಟಿ ರವಿ ಅವರು ನಮ್ಮ ಸ್ನೇಹಿತರು ಮಾತನಾಡ್ತಾ ಇದ್ರು, ಅಲ್ಲಿ ಹೋಗಿ ಮತ್ತೆ ನೀವೆಲ್ಲ ವಿಧಾನಸಭೆ ಹೊರಗಡೆ ರಾಜಕೀಯ ಬೇಡ. ನಾನು ಒಂದು ಹೇಳ್ತೀನಿ, ಇವತ್ತು ಇದರಲ್ಲಿ 2 ಭಾಗಗಳಿದ್ದಾವೆ. ಒಂದು ಮಹದಾಯಿಯಲ್ಲಿ ಒಂದು ದಿವಸ ನಮ್ಗಿರುವಂತದ್ದು ಸರ್ಪ್ಲಸ್ ಅನ್ನೋದು. ಈಗ ನಾವು ಮತ್ತು ಗೋವಾ ಒಂದ್ ಕಡೆ ಎಲ್ಲ ಒಪ್ತಾ ಇಲ್ಲ ಇವತ್ತು ದಿವಸ ಆ ಈಲ್ಡ್ ಬಗ್ಗೆ. ಆದ್ರೆ ನಾಡ್ದು ಈ ನ್ಯೂಟ್ರಲ್ ಪಾರ್ಟಿ ಒಂದಿದೆ, ಸೆಂಟ್ರಲ್ ವಾಟರ್ ಕಮಿಷನ್, ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ. ಅಲ್ಲಿರುವಂತ ಈಲ್ಡ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ಒಂದು ದಿವಸ ಅದನ್ನ ಪ್ರಾರಂಭ ಮಾಡಬೇಕು. ಮುಖ್ಯವಾಗಿ ನಮ್ಗೆ ಏನಿದೆ,
ಪರ್ಟಿಕ್ಯುಲರ್ ಆಗಿ ನಮಗೆ 7.56 TMC ಏನು ಕುಡಿ ನೀರಿದೆ. ಈಗ ಆ ಮಲಪ್ರಭಾ ಡೆಫಿಸಿಟ್ ಬೇಸಿನ್ ಇದೆ. ಎರಡನೇದಾಗಿ ಒಂದು ಸಹ ಈಗ ಟ್ರಾನ್ಸ್ ಬೇಸಿನ್ ನಾವು ಈಗ ಉದಾಹರಣೆಗಾಗಿ ನಾವು ಕೃಷ್ಣಾ ಬೇಸಿನ್ ಮದ್ರಾಸ್ ಆಯ್ತಾಯ್ತು. ನಾನು ಡಿಸ್ಕಸಿಂಗ್ ಪಾಟೀಲ್ರೆ ನಾನು ಆ ಎಲ್ಲ ಡಾಟಾ ಡೀಟೇಲ್ಸ್ ಇನ್ನೂ ಹೋಗಿಲ್ಲ ನಾನು. ಹೇಳಿ ಪ್ಲೀಸ್. ನನ್ನ ಪಾಯಿಂಟ್ ಈಸ್ ಇದು ಬಿಗಿನಿಂಗ್ ಆಗಿದೆ. ಇದನ್ನ ಕೈಯಿಂದ ಜಾರುವಂತೆ ನಾವೇ ಮೂರ್ಖತನ ಮಾಡ್ಕೋಬಾರ್ದು ಅನ್ನೋ ಮೊದಲನೆಯ ಎಚ್ಚರಿಕೆ ನಮಗೆ ನಾವೇ ಕೊಟ್ಕೋತಾ ಇರೋದಷ್ಟೇ. ಹೌದು. ದಟ್ ಇಸ್ ಆಲ್ ಇಸ್ ಮೈ ಇಂಟ್ರೆಸ್ಟ್ ಟುಡೇ. ನಾನು ಒಂದು ಮಾತು ಹೇಳ್ತೇನೆ. ಆಮೇಲೆ ನಂಬರ್ ಟು ಕಾವೇರಿ ಬಂದಾಗ ರಾತ್ರಿ ಹಗಲು ಮಧ್ಯಾಹ್ನ ಸೂರ್ಯ ಇದಾನೋ ಇಲ್ಲವೋ ಅಂತ ನೋಡದೆ ಆಲ್ ಪಾರ್ಟಿ ಕರೀತಾ ಇದ್ದಿದ್ದು ಚೀಫ್ ಮಿನಿಸ್ಟ್ರು. ಕರೆಕ್ಟ್. ಈಗ ಮಹದಾಯಿ ಸಭೆಗೆ ಹೋಗುವುದಕ್ಕೆ ಮೊದಲು ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅವರು. ನಾನು ಏನ್ ಮಾತಾಡ್ಲಿ ಅಲ್ಲಿ ಹೇಳಿ ಅಂತ ಅದೇ ಒಂದು ಆಲೋಚನೆ. ನೀವೊಂದು ಕರೆದು ಯಡಿಯೂರಪ್ಪ ಆದಿಯಾಗಿ ಕರೆದು ಅವ್ರ ಒಪಿನಿಯನ್ಗಳನ್ನು ತಗೊಂಡು ಆಲ್ ರೈಟ್ ವಿ ವಿಲ್ ಪ್ರೆಸೆಂಟ್ ಕರ್ನಾಟಕ ಕೇಸ್ ಲೈಕ್ ದಿಸ್ ಅಂತಾನೆ ಹೋಗಬೇಕು. ನೀವು ಸುಮ್ಮನೆ ಹಂಗೆ ಸುಮ್ಕೆ ಸಿಡ್ಕೊಂಡು ಹೊಂಟು ಬಿಡೋದಲ್ಲ ಬಾಂಬೆ ಕಡೆಗೆ. ತಾವು ಹೇಳೋದು ಸತ್ಯ ಇದೆ. ಒಂದು ದಿವಸ ನಾವು ಆ ರೀತಿಯಲ್ಲೇ ನಡೆಸ್ಕೊಳ್ತೀವಿ. ನಾವು ಮುಖ್ಯಮಂತ್ರಿಗಳ ಒಂದು ಸರ್ವಪಕ್ಷ ಸಭೆ ಕರೆದು ಎಲ್ಲರ ಒಂದು ಸಲಹೆಯನ್ನು ತಗೊಂಡು ಒಂದು ಯುನೈಟೆಡ್ ಯಾವ ರೀತಿ ನಾವು ಕಾವೇರಿಯಲ್ಲಿ ಒಂದು ದಿವಸ ಎಷ್ಟೇ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಕಡೆಗೆ ನಾವು ಒಂದ್ಗೂಡಿ ಒಂದು ದಿವಸ ಏನ್ ಮಾಡಿದೀವಿ ಅದು ಆ ಭಾಗ ಮುಂದುವರಿತದೆ. ನಾವು ಆ ಕೆಲಸವನ್ನು ಫ್ಯಾಂಟಾಸ್ಟಿಕ್. ರಾಧಾ ಸರ್ ನಮಸ್ಕಾರ ಸರ್. ಎಂ ಬಿ ಪಾಟೀಲ್ ರಾಧಾ ಮಾತಾಡ್ತೀನಿ ಸರ್. ನನಗಿರೋದು ಈ ವಿಚಾರಕ್ಕಲ್ಲ, ಒಂದು ಸಾಮಾನ್ಯ ಪ್ರಶ್ನೆ ಇದೆ. ನಾವು ಜಲಸಂಪನ್ಮೂಲ ಸಚಿವರಾದ್ರಿಂದ ಇಂತಹ ವಿಚಾರ, ಅದರಲ್ಲೂ ಮಹದಾಯಿ ವಿಚಾರದ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಾಯಕರುಗಳಿಗೆ ಬದ್ಧತೆ ಅರ್ಜೆನ್ಸಿ ಇದೆಯಾ? ಅದನ್ನ ನಿಮ್ ಮುಂದೆ ಪ್ರದರ್ಶನ ಮಾಡ್ತಾರಾ? ತಾವು ಮಿನಿಸ್ಟರ್ ಅನ್ನೋದನ್ನ ಮರ್ತಿ ಹೇಳಿ, ಸತ್ಯಾಸತ್ಯತೆ ಜನರ ಮುಂದೆ ಹೇಳ್ಬಿಡ್ರಿ. ಬದ್ಧತೆ ಇದೆಯಾ ಅವ್ರಿಗೆ? ಅದು ಬರ್ತಾರ ನಿಮ್ಮ ಹತ್ರ ಇಂಥ ವಿಷಯ, ಈ ವಿಷಯಕ್ಕೆ ಸಂಬಂಧ ನೋಡಿ ರಾಧವ್ರೆ, ನಾನು ಮಾತಾಡಕ್ ಹೋದ್ರೆ ಮತ್ತೆ ಅದನ್ನ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿದಾಗ ಆಗ್ತದೆ. ನಾವು ಯಾವಾಗ್ಲೂ ಕೂಡ ಏನು ಒಂದು ಜನರ ಬೇಡಿಕೆ ಇತ್ತು ಆ ಭಾಗ. ಅಲ್ಲ ಸರ್, ಜನರ ಬೇಡಿಕೆ ಇದೆ, ನಾಯಕರು ಬರ್ತಾರ ಅಂತ. ಯಾಕಂದ್ರೆ ನಮಗ್ ನಂಬಿಕೆ ಇಲ್ಲ ನಮ್ಮ ನಾಯಕರುಗಳು. ನೋಡ್ರಿ ಕಲ್ತ್ಕೊಳ್ರಿ ಹಳೆ ಮೈಸೂರ್ನವ್ನ ಹೆಂಗ್ ಎದ್ದು ಬರ್ತಾರೆ ಅಲ್ಲ, ನಮ್ಮ ನಾಯಕರು ಏನಾದ್ರು ಬೆಡ್ ಶೀಟ್ ಹೊಚ್ಕೊಂಡು ಮನೆಗೆ ಸಣ್ಣಗ್ ಮಲ್ಕೊಂಡಿದಾರೋ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹತ್ರ ಬರ್ತಾರೋ, ಒತ್ತಡ ಹಾಕ್ತಾರೋ? ಮೇಡಮ್, ನಾವು ಇವತ್ತು ದಿವಸ ಯಾವಾಗ ಜನರಿಂದ ಒತ್ತಾಯ ಬಂತು, ಇವತ್ತು ಎಲ್ಲರ ಅಭಿಪ್ರಾಯ ಇತ್ತು, ಏನೋ ಒಂದು ಡೆಲಿಗೇಷನ್ ತಗೊಂಡು ಪ್ರಧಾನಮಂತ್ರಿಗಳು ಭೇಟಿ ಆಗ್ಬೇಕು ಅಂತ ಹೇಳಿ ಆ ಕೆಲಸವನ್ನ ನಾವು ಮಾಡಿದ್ವಿ. ಸತತವಾಗಿ ನಾವು ಒಂದು ಇಂಟ್ರಿಮ್ ಅಪ್ಲಿಕೇಶನ್ ಅಲ್ಲಿ ಸಾಕಷ್ಟು ಪಾಟೀಲ್ರೆ ಈ ಸಭೆ ಸ್ಟಾರ್ಟ್ ಆಗಿರೋದ್ರಿಂದ ನಾಳೆ ಇದ್ದಕ್ಕಿದಂತೆ ಯಾರೋ ಒಬ್ರು ಲೀಡರ್ ಎದ್ದು ಬಿಡೋದು ಮೇಲ್ಗಡೆ ಹುಬ್ಬಳ್ಳಿನಲ್ಲಿ, ಧಾರವಾಡದಲ್ಲೋ ಎಲ್ಲೋ. ಇದು ಪ್ರಧಾನಮಂತ್ರಿಗಳ ಮತ್ತೆ ಪ್ರವೇಶ ಆಗ್ತಿದ್ಮೇಲೆ ಬಿಜೆಪಿ ಏನ್ ಮಾಡ್ತಿದ್ದಾರೆ, ಈ ತರದ ಕೊಂಕಗಳು ಬರ್ಕೂಡುದು ಅಂತ ನಾನು ಹೇಳ್ತಿರೋದು. ಬರ್ಲಿಕ್ಕೆ ಅವಕಾಶ ಬರಬಾರ್ದು, ಯಾಕಂದ್ರೆ ಇಟ್ಸ್ ನಾಟ್ ಫೇರ್. ಇಟ್ ಇಸ್ ನಾಟ್ ಫೇರ್. ಅದಕ್ಕೆ ಅವಕಾಶ ಕೊಡುದಿಲ್ಲ. ಆಲ್ ರೈಟ್. ರವಿ, ಸಿಟಿ ರವಿ ಅವರು, ಹಲೋ ಮಾನ್ಯ ಸಿಟಿ ರವಿ ಅವರು ನನ್ನ ಲೈನಲ್ಲಿ ಇದ್ದಾರಾ? ಆಲ್ ರೈಟ್. ಸಿಟಿ ರವಿ ಅವರದ್ದು ದೂರವಾಣಿ ಸಂಪರ್ಕ ಕಡಿತವಾಗಿದೆ. ಎಂ ಬಿ ಪಾಟೀಲ್ರು ಲೈನಲ್ಲಿ ಇದ್ದಾರೆ. ಪಾಟೀಲ್ರೇ, ನಿಮ್ಮ ಥ್ಯಾಂಕ್ ಯು. ನಿಮ್ಮ ನಿಲುವುಗಳು ಹೀಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀವಿ ಆ ಭಾಗದ ಜನರಿಗೆ. ಖಚಿತವಾಗಿ ಇವತ್ತು ದಿವಸ ನಾವು ಇದರಲ್ಲಿ ಯಾವ ರೀತಿ ಇವತ್ತು ದಿವಸ ಕಾವೇರಿಯಲ್ಲಿ ನಡ್ಕೊಂಡಿದ್ದೀವಿ, ಮಹದಾಯಿ ಇರ್ಬೋದು, ಮುಂದೆ ಕೃಷ್ಣ ನೋಡೋಣ ಅದೇನ್ ಮಾಡ್ತಾರೆ. ಯಾಕಂದ್ರೆ ಬರೀ ಜಲಸಂಪನ್ಮೂಲ ಸಚಿವರಾಗಿ ನಾನು ಹೇಳ್ತಿಲ್ಲ, ಆ ಭಾಗದಿಂದ ಬಂದಿರುವ ನಿಮಗೆ ಆ ಋಣ ಇದೆ ಅನ್ನೋದು ನೆನಪಿದೆ ಅಂತ ನಾನು ಅನ್ಕೊಂಡು ಮುಂದೆ ಸಂಪೂರ್ಣವಾಗಿದೆ ನನಗೆ. ಆಲ್ ರೈಟ್. ಥ್ಯಾಂಕ್ ಯು ಸರ್. ಸಿ ಟಿ ರವಿ ಅವ್ರದ್ದು ಡಿಸ್ಕನೆಕ್ಟ್ ಆಯಿತು, ಬಟ್ ಸ್ಟಿಲ್ ಥ್ಯಾಂಕ್ ಯು ಸಿ ಟಿ ರವಿ ಅವ್ರಿಗೂ ಮತ್ತು ಬಿ ಪಾಟೀಲ್ರಿಗೂ. ಆಲ್ ರೈಟ್. ಅಲ್ಲ, ವಿ ಹ್ಯಾವ್ ಟು ಕಾರ್ಲೇಟ್ ಅಷ್ಟೇ ಇದನ್ನು. ಒಂದನ್ನು ನಾನು ಅವಾಗಲೇ ಹೇಳ್ದಂಗೆ ಆಗ್ಬಿಡುತ್ತೆ ಅಂತಲ್ಲ, ಇದೊಂದು ಯೂನಿಟಿನ ಎಮರ್ಜ್ ಮಾಡಿಸ್ಲೇಬೇಕು ಇದರಲ್ಲಿ. ಆಗ್ಲೂಬಹುದೇನೋ ಸರ್, ಗೊತ್ತಿಲ್ಲ. 21ನೇ ತಾರೀಕು ಆಗಲ್ಲ. ಅಲ್ಲ, 21ನೇ ತಾರೀಕಲ್ಲ, ಅಂದ್ರೆ ಔಟ್ ಆಫ್ ದಿ ಕೋರ್ಟ್ ಆಗ್ಬಹುದೇನೋ ಅದೇನೋ ಪ್ರಶ್ನೆ ಬೇರೆ, ಅದು ಆಮೇಲೆ ನೋಡೋಣ. ಬಟ್ ಆ ಟಾಕ್ಸ್ ಬರಲಿ, ಸಾಫನ್ ಆಗತ್ತೆ, ಮೃದು ಆಗತ್ತೆ. ಈ ತಿಸ್ರಾದು ಆ ಘರ್ಷಣೆಯ ತೀಕ್ಷ್ಣತೆ ಏನಿದೆ ಅದು ಇಳಿಯತ್ತೆ. ಇಳಿದಾಗ ಲಾಜಿಕಲ್ ಡಿಸ್ಕಷನ್ಸ್ಗೆ ಜಾಗ ಸಿಕ್ಕತ್ತೆ. ಯಾವಾಗಲೂ ಒಂದು ಮಾತು ನಮ್ಮಲ್ಲಿ ಆಡ್ತಾ ಇದ್ರು ಅನುಭವ ಇದ್ದವರೆಲ್ಲ, ಕರುಣಾನಿಧಿ ತಮಿಳುನಾಡಿನಲ್ಲಿ ಇದ್ದಾಗ ಕರ್ನಾಟಕ ಕಾವೇರಿಯ ಮಾತುಕತೆಗಳಲ್ಲಿ, ಕರ್ನಾಟಕ ತಮಿಳುನಾಡಿನ ಮಾತುಕತೆಗಳಲ್ಲಿ ಒಂದು ತೀಕ್ಷ್ಣತೆ ಮತ್ತು ವೈರತ್ವ ಇರ್ತಿರಲಿಲ್ಲ. ಅಪೋಸ್ ಮಾಡೋರು ಒಬ್ಬರನ್ನೊಬ್ಬರು, ಇಲ್ಲ ಅಂತಲ್ಲ, ಆಗಲ್ಲ ಅಂತವ್ರು ಆಗಲ್ಲ ಅಂತವ್ರು, ಅದರಲ್ಲೊಂದು ವೈರತ್ವದ ಕಿಡಿ ಇರ್ತಿರಲಿಲ್ಲ. ಜಯಲಲಿತಾ ಇದ್ದಾಗ ಮಾತ್ರ ಇದು ಸಮಸ್ಯೆ. ಇದು ಆ ಹೆಣ್ಮಗಳು ಬಂದಾಗಲೇ ಇದ್ರದ್ದು ಪ್ರಾಬ್ಲಮ್ ಇದು. ಅಂದರೆ ಆಕೆ ಆ ಇರುವ ಸಮಸ್ಯೆಗೆ ಇನ್ನೂ ತುಪ್ಪ ಬೆಂಕಿಯಲ್ಲಿ ಹಾಕತ್ತ ಡಮ್ 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 ಅನ್ನಿಸ್ಬಿಡ್ತಾಳೆ ಅಮ್ಮ. ಆ ವೈರತ್ವವನ್ನು ತೋರಿಸ್ಬಿಡ್ತಾಳೆ ಆಕೆ ಅನ್ನೋದೊಂದಿತ್ತು. ಹಾಗೆ ಮಾತುಕತೆ ಆಗ್ತಾ ಇದ್ದರೆ ಗೋವೆಯವರು ಒಂದು ಸಣ್ಣದಾಗಿ ಬಗ್ಬೋದು, ಸಣ್ಣದಾಗಿ ಮೃದು ಆಗ್ತಾರೆ. ಯಾಕಂದರೆ ಅಲ್ಟಿಮೇಟ್ಲಿ ನಮ್ಮ ರಾಜ್ಯದ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ನಮ್ಮವರು ಮೋಜು ಮಾಡಬೇಕು ಅಂದರೆ ನಮ್ಮವು ಅಲ್ಲಿಗೆ ಹೋಗುತ್ತಾನೆ.
ಈ ನಮ್ಮೂರಿನ ಅಲ್ಲಿಗೆ ಹೋಗಿ ಇನ್ನೆಲ್ಲಿಗೆ ಹೋಗ್ತಾರೆ ಇವರು, ಓಡೋಗ್ಬಿಟ್ಟು ಅಲ್ಲಿಗೆ ತಾನೇ ಹೋಗೋದು. ಹಾಗಾಗಿ ಲೆಟಸ್ ಏನಾಗುತ್ತೆ, ಮುಂದಕ್ಕೆ ಹೋಗೋಣ. ಇನ್ನು ಕಾವೇರಿ ವಾಸ್ತವ ಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಜಲ ಆಯೋಗದ ಅಧ್ಯಕ್ಷ GS ಝಾ ನೇತೃತ್ವದ ಉನ್ನತ ತಾಂತ್ರಿಕ ಸಮಿತಿ ಬೆಂಗಳೂರಿಗೆ ಆಗಮಿಸಲಿದೆ. ನಾಳೆ ಬೆಳಗ್ಗೆ 9:30ಕ್ಕೆ ಸಭೆ ನಡೆಸಿ ಬಳಿಕ ಕಾವೇರಿ ಕೊಳ್ಳದ ಪ್ರದೇಶಗಳಿಗೆ ಭೇಟಿ ಕೊಡುತ್ತೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಅಧ್ಯಯನ ನಡೆಸಿ ಅಕ್ಟೋಬರ್ 17ಕ್ಕೆ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಲಿದೆ. ಈ ವರದಿ 18 ವಿಚಾರಣೆಯಲ್ಲಿ ಮಹತ್ತರ ಅಂಶವಾಗಲಿದೆ. ಈ ನಡುವೆ ಜಲಸಂಪನ್ಮೂಲ ಸಚಿವ ಪಾಟೀಲ್ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ರು. ಕೆಆರ್ಎಸ್ನಿಂದ ಹರಿಯುತ್ತಿರೋ ನೀರು ಬಿಳಿಗುಂಡ್ಲುವಿನ ಜಲಮಾಪನ ಕೇಂದ್ರ ತಲುಪಿದ್ದು ಮೆಟ್ಟೂರಿಗೆ ಹರಿತಾ ಇದೆ. ಅಲ್ಲದೆ ಹಾರಂಗಿ ಮತ್ತು ಕಬಿನಿಯಿಂದ ನೀರು ಹರಿಸಲಾಗ್ತಾ ಇದೆ. ನಾಳೆಯಿಂದ ಅಕ್ಟೋಬರ್ 18ರವರೆಗೆ 12 ದಿನ ಪ್ರತಿನಿತ್ಯ 2000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಲಿದೆ ಅಂತ ಅವರಂದ್ರು. ಈ ಮಧ್ಯೆ ಸಿಎಂ ಮಾತನಾಡಿ ಕಾವೇರಿ ಕೊಳ್ಳದ ಬೆಳೆ ನಷ್ಟದ ಪರಿಹಾರದ ಬಗ್ಗೆ ವರದಿ ತರಿಸಿಕೊಂಡು ಪರಿಹಾರ ನೀಡೋ ಬಗ್ಗೆ ಸರ್ಕಾರ ಚಿಂತಿಸಲಿದೆ. ಸಹಕಾರ ಸಂಘಗಳಲ್ಲಿ ರೈತರು ಮಾಡಿರುವ ಸಾಲದ ಬಡ್ಡಿ ಮನ್ನಾದ ಅವಧಿ ಸೆಪ್ಟೆಂಬರ್ 31ಕ್ಕೆ ಕೊನೆಯಾಗಲಿದ್ದು ಅದನ್ನು ವಿಸ್ತರಿಸೋಕೆ ಚಿಂತಿಸಿರೋದಾಗಿ ಕೂಡ ಹೇಳಿದ್ದಾರೆ. 2 ದಿವಸಗಳ ಕಾಲ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ. ನಾಡು ರಾತ್ರಿ ಮೆಟ್ಟೂರಿಗೆ ಹೋಗ್ತಾರೆ, ಅಲ್ಲಿ 2 ದಿವಸ ಪ್ರವಾಸ ಮಾಡ್ತಾರೆ. ಇಲ್ಲಿದ್ದಾಗ ತಮಿಳುನಾಡು ಟೀಮ್ನು ಕೂಡ ತಿಳಿಸಿರ್ತಾರೆ. ಅಲ್ಲಿ ಹೋದಾಗ ನಮ್ಮ ಟೀಮು ಇವತ್ತಿನ ದಿವಸ ನಾವು ಚಿಕ್ಕರಾಯಪ್ಪ ಅವರು MD ಅವ್ರನ್ನ ಮತ್ತು ಚೀಫ್ ಸೆಕ್ರೆಟರಿ ಕಾವೇರಿ ಕೊಳ್ಳಕ್ಕೆ ನಾಳೆ ಬಂದಾಗ ತಳಮಟ್ಟದಲ್ಲಿ ಈ ಬಗ್ಗೆ ಜ್ಞಾನ ಇರೋಂಥವ್ರು ಎತ್ತುತ್ತಾ ಇರೋ 2-3 ಪ್ರಶ್ನೆಗಳಿವೆ. ಕಾವೇರಿ ಮಂಡಳಿ ಅಧ್ಯಯನಕ್ಕೆ ಬಂದಾಗ ನಮ್ಮ ರಿಸರ್ವಾಯರ್ಗಳಲ್ಲಿರುವಂತಹ ಸ್ಟೋರೇಜ್ ಏನಿದೆ, ಅಂದರೆ ನಾವು ಜಲಸಂಗ್ರಹದ ಶಕ್ತಿ ಕೆಪಾಸಿಟಿ ಏನಿದೆ ಅದರದ್ದು, ಅದನ್ನೇ ಚಾಲೆಂಜ್ ಮಾಡಿ, ಬಿಕಾಸ್ ಕಟ್ಟಿದ ದಿನದಿಂದ ಅದು ಸಿಲ್ಟ್ ತೆಗೆದಿಲ್ಲ ಯಾವುದರಲ್ಲೂ. ಸಿಲ್ಟ್ ಅಂದರೆ ಮಣ್ಣು ಹರಿದು ಬಂದಿರೋ ಹೂಳು ಬರೋದೆಲ್ಲ ಬಂದಿದೆ, ಎಲ್ಲ ಸಾಲಿಡಿಫೈ ಆಗಿಬಿಟ್ಟಿದೆ, ತೆಗೆದಿಲ್ಲ. ಅದೇ ನಮ್ಮ ಸಂಗ್ರಹವನ್ನು ತಪ್ಪಾಗಿ ತೋರಿಸತ್ತೆ. ಅದೇ ಸಾಕಷ್ಟು ಕಿತ್ಕೊಂಡಿದೆ, ಒಂದು 8 TMC ಕಿತ್ಕೊಂಡಿರ್ಬೋದು ಬೇಕಾರೆ. ಅದನ್ನು ಚೆಕ್ ಮಾಡೋಕ್ಕೆ ಒಂದು ಅಧ್ಯಯನ ಆಗಬೇಕು, ನಂಬರ್ 1. ನಂಬರ್ 2, ಈ ನಮ್ಮ ವ್ಯವಸ್ಥೆ ಏನಿದೆ ಅಂತಂದರೆ ಯಾವುದು ಜಲಮಾಪನ, ಅಂದರೆ ನೀರನ್ನು ಬಿಳಿಗುಂಡ್ಲುವಿನಲ್ಲಿ ಅಳತೆ ಮಾಡುವಂತಹ ಮಾಪಕಗಳೇನಿವೆ, ಈ ಮಾಪಕಗಳು ಅತ್ಯಾಧುನಿಕವಾದ ತಪ್ಪೇ ಮಾಡದಂತಹ ಮಾಪಕಗಳಂತ ಪುನರ್ ಪರಿಶೀಲಿಸಬೇಕು. ಯಾವ್ದಾದ್ರು ಅಡ್ವಾನ್ಸ್ಡ್ ಇದ್ದರೆ ಅದನ್ನು ಹಾಕಬೇಕು. ಉದಾಹರಣೆಗೆ ಎಲೆಕ್ಟ್ರಿಕ್ ಮೀಟರ್, ನಮ್ಮ ಮನೇಲೆಲ್ಲ ಎಲೆಕ್ಟ್ರಿಕ್ ಮೀಟರ್ ಇತ್ತಪ್ಪ, ಕರೆಂಟ್ ಬರ್ತಿದ್ದನ್ನು ರೆಕಾರ್ಡ್ ಮಾಡ್ಕೊತಿತ್ತು. ಈಗ ಬೆಂಗಳೂರಿನಲ್ಲಿ ಬೆಸ್ಕಾಮ್ನವರೋ ಮೆಸ್ಕಾಮ್ನವರೋ ಚೆಸ್ಕಾಮ್ನವರೋ ಯಾರೋ ಬಂದು ಎಲ್ಲ ಹೊಸ ಮೀಟ್ರ್ ಹಾಕ್ತಾ ಇದ್ದಾರೆ. ಅವೆಲ್ಲ ಹಳೆ ಮೀಟ್ರ್ಗಳು, ಟೆಕ್ನಾಲಜಿ ಕರೆಕ್ಟ್ ಇರಲಿಲ್ಲ ಅದರಲ್ಲಿ. ಹಾಗಾಗಿ 10 ವ್ಯಾಟ್ ಹೋದರೆ 10 ಯೂನಿಟ್ ಹೋದರೆ ಅದು 6 ಯೂನಿಟ್ ರೆಕಾರ್ಡ್ ಮಾಡ್ತಿತ್ತು, ಸರಿ ಇರ್ತಿರಲಿಲ್ಲ ಅವು. ಈಗ 10 ಯೂನಿಟಿಗೆ 10 ಯೂನಿಟ್ ಮಾಡ್ತಾ ಇದ್ದೀವಿ, ಕರೆಕ್ಟಾಗಿ ಮಾಡಿದ್ದೀವಿ ನೋಡಿ ಟೆಕ್ನಾಲಜಿ ಅಂತ ಮಾಡ್ತಿದ್ದಾರಲ್ಲ. ಹಾಗೆ ಇದನ್ನು ಚೆಕ್ ಮಾಡಿಸಿ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಬರಬೇಕು. 3ನೇ ಅಂಶ ಭಾಳ ಇಂಪಾರ್ಟೆಂಟು, ಅಂದರೆ ಪರಿಸರ ತಜ್ಞರು ಮತ್ತು ಅನುಭವಿಗಳು ಹೇಳ್ತಿರೋದು, ಕಾವೇರಿ ಕೊಳ್ಳಕ್ಕೆ ಹರಿದು ಬರುತ್ತಿರುವಂತಹ ನೀರನ್ನು ಒಂದು ಲೆಕ್ಕಾಚಾರದ ಮೇಲೆ ನಾವು 750 TMC ಈಲ್ಡ್ ಇದೆ, ಉತ್ಪಾದನೆ ಇದೆ, ಉತ್ಪತ್ತಿ ಇದೆ, ಮಳೆ ಅಂತ ಲೆಕ್ಕ ಹಾಕಿದ್ದೀವಿ. ಕರೆಕ್ಟಾಗಿ ಬಕೆಟ್ ಟು ಬಕೆಟ್ ಯಾವನಿಗೂ ಹಾಕೋಕ್ಕಾಗಲ್ಲ, ಅವ್ರಿಗೂ ಆಗಲ್ಲ. ಒಳ್ಳೆ ವರ್ಷದಲ್ಲಿ ಅದಕ್ಕೆ ಸಾಕಷ್ಟು ಪ್ಯಾರಾಮೀಟರ್ಗಳಿದೆ, ಎಷ್ಟೋ ವರ್ಷಗಳ ಲೆಕ್ಕಾಚಾರ ಎಲ್ಲ ತಗೋತಾರೆ. ಅದನ್ನೇ ಚಾಲೆಂಜ್ ಮಾಡ್ತಾ ಇದ್ದಾರೆ ಈಗ ಕೆಲವರು. ನಮ್ಮಲ್ಲೇನು ಹೇಳ್ತಿದ್ದಾರೆ ಅಂದರೆ, ಎಗೈನ್ ಇದನ್ನ ಮತ್ತೊಂದು ಟೆಸ್ಟ್ ಹಾಕಬೇಕು. ಈಲ್ಡ್ ಯಾಕೆ ಕಡಿಮೆ ಆಗಿದೆ ಅನ್ನೋದಾದ್ರೆ, ನದಿ ಪಾತ್ರಕ್ಕೆ ಹರಿದು ಬರುವಂತಹ ಹಲವಾರು ಝರಿಗಳು ಕಾಣೆಯಾಗಿ ಹೋಗಿವೆ. ಕೆಲವು ಝರಿಗಳು ತೋಟಗಳ ಒತ್ತುವರಿ ಅಥವಾ ತೋಟಗಳನ್ನು ಮಾಡೋ ರೀತಿ ರಿವಾಜುಗಳಲ್ಲಿ ಮತ್ತೊಂದರಲ್ಲಿ ತಿರುಕೊಂಡ್ಬಿಟ್ಟಿರ್ತವೆ, ಮುಳುಗೋಗಿವೆ, ಇಲ್ಲ ಅವು. ಸೊ ಅರೈವಲ್ ಅಕ್ಯುಮಿಲೇಷನ್ನೇ ಡೌನ್ ಆಗಿದೆ ಅಂತ ಡೌಟ್ ಇದೆ ಒಂದು. ಹಾಗಾಗಿ ಅದನ್ನೂ ಒಂದು ಅಮೂಲಾಗ್ರವಾದಂತಹ ಒಂದು ಅಧ್ಯಯನಕ್ಕೆ ಒಳಪಡಿಸಬೇಕು. ಈಲ್ಡೇ ಡೌನ್ ಆಗೋ ಚಾನ್ಸ್ ಇದೆ ಅಂತಿದ್ದಾರೆ. ಹಾಗಾಗಿ ದೀರ್ಘಕಾಲದ ಪ್ಲ್ಯಾನ್ನಲ್ಲಿ ಇದನ್ನೆಲ್ಲ ಕರ್ನಾಟಕ ಸೇರಿಸ್ಕೋಬೇಕು. ಬರೀ ಇವತ್ತು ನಿರ್ಬಿಡೋ ಮುಂದಿನ ವರ್ಷ ಸೇಮ್ ಗ್ರಾಚಾರ, ನಿರ್ಬಿಡಲಿಲ್ಲ, ಜಗಳ ಅಲ್ಲ. ಇದಾದಮೇಲೆ ಲಾಂಗ್ ಟರ್ಮ್ನಲ್ಲಿ ಮಂಡ್ಯ ಭಾಗದ ರೈತರಿಗೆ ಕಬ್ಬು ಎಷ್ಟು ಪ್ರಮಾಣದಲ್ಲಿ ಬೇಕು, ಸಕ್ಕರೆ ನಾವು ಬೆಳಿಲೇಬೇಕಾ, ಕಬ್ಬು ಬ್ಯಾಡವಾ ಅನ್ನೋ ಚಿಂತನೆ ಪ್ರಾರಂಭ ಮಾಡಬೇಕು. ಬಿಟ್ಬಿಟ್ಟು ಅದನ್ನು ಬೇರೆ 3 ಕ್ರಾಪ್ ಮಾಡ್ಬೋದಾ ಅನ್ನೋದ್ರ ಕಡೆನೇ ಕೈ ಹಾಕ್ಬೇಕು. ನಾಲೆಗಳನ್ನು ಮಾತ್ರ ಆಧುನೀಕರಣ, ಒಂದು ಡ್ರಾಪ್ ನೀರು ಯಾಮಾರ ಹೋಗ್ದಿರೋಂಗೆ ನೋಡ್ಕೊಳಕ್ಕೆ ನಾವು ಟ್ರೈ ಮಾಡದೇ ಇದ್ದರೆ, ಕ್ರಾಪ್ ಪ್ಯಾಟ್ರನ್ ಬಗ್ಗೆ ಚಿಂತೆ ಮಾಡದೇ ಇದ್ದರೆ, ಪ್ರಾಬಬಲಿ ಮಂಡ್ಯದ ಕೆಲವು ಭಾಗಗಳಲ್ಲಿ ಡ್ರಿಪ್ ಸಿಸ್ಟಮ್ಸ್ ತರಕ್ಕಾಗದೇ ಇದ್ದರೆ, ಲಾಂಗ್ ಪೀರಿಯಡ್ 5 ವರ್ಷದಲ್ಲಿರ್ಬೋದು 10 ವರ್ಷದಲ್ಲಿರ್ಬೋದು ಮಾಡದೇ ಇದ್ದರೆ ಈ ಸಮಸ್ಯೆ ಬಗೆಹರಿಯಲ್ಲ. ಪುಕ್ಕಟೆ ನೀರು ಯಾವತ್ತೋ ಕಾಲದಿಂದ ಹರಿತಾ ಇತ್ತು, ಈಗಲೂ ಹಂಗೆ ಹರಿಸ್ಕೊಂಡು ಹೋಯ್ತಾ ಇರ್ತೀವಿ ನಾವು ಅಂತ ರೈತರು ಅನ್ಕೊಂಡ್ರೆ, ಸರ್ಕಾರ ವರ್ಷ ಬಂದಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬಿಡೋತ್ಲ ಕಡೆಗೆ, ಅಯ್ಯೋ ಬಂದಾಗ ಬಿಡಲ್ಲ ಅಂದ್ರಾಯ್ತು, ಸಾಧನ ಮಾಡಿದ್ರಾಯ್ತು, ಆಲ್ ಪಾರ್ಟಿ ಮಾಡಿದ್ರಾಯ್ತು, ಟಿ ವಿನವ್ರು ಬಡ್ಕತ್ತಾರೆ, ಬಡ್ಕೊಳ್ಳಿ ಹೋಗತ್ಲ ಕಡೆಗೆ ಅನ್ನೋದಾದರೆ ಸಾಲ್ವ್ ಆಗಲ್ಲ.
ಹಾಗಾಗಿ ವಿ ಹ್ಯಾವ್ ಟು ಥಿಂಕ್ ರ್ಯಾಡಿಕಲಿ ಔಟ್ ಆಫ್ ದಿ ಬುಕ್. ಇವಾದರೆ ಇವತ್ತಿಂದ ಪ್ಲ್ಯಾನ್ ಸ್ಟಾರ್ಟ್ ಆದರೆ ಬಹುಶಃ ಒಂದೊಂದು ದಿನ ಇದಕ್ಕೆ ಪರಿಹಾರಗಳು ಸಿಕ್ಕಬಹುದು. ಆ ರೀತಿ ಕಡಿಮೆ ನೀರನ್ನು ಬಳಸಿ ಉತ್ಪಾದನೆ ಮಾಡಬಹುದಾದ ಬೆಳೆಬಹುದಾದ ಬೆಳೆಗಳನ್ನ ಬಹಳ ದೇಶಗಳು ಅಳವಡಿಸ್ಕೊಂಡಿವೆ. ಕಲಿಯಕ್ಕೆ ನಮಗೆ ಜಾಗ ಇದೆ, ನಾವೇನು ಹೊಸದಾಗಿ ಮಾಡಬೇಕಾಗಿಲ್ಲ. ಲೆಟ್ಸ್ ಸಿ ಏನು ಮಾಡ್ತಾರೆ. ಆದರೆ ಈ KRS ಹೊರಂಗಿ ಪರಿಸ್ಥಿತಿ ಹೇಗಿದೆ ಇವತ್ತು, ಯಾಕಂದ್ರೆ ನಾಳೆ ಹೋಗ್ತಾರಲ್ಲಪ್ಪ ಇವರೆಲ್ಲ ಅಧಿಕಾರಿಗಳು, ಹೇಗಿದೆ ಅಂತ ಒಂದ್ಸರಿ ಅಡ್ವಾನ್ಸ್ ಆಗಿ ನಾವೇ ತೋರಿಸ್ಬಿಡ್ತೀವಿ. ಟ್ರೈಲರು ನೋಡಿ. KRS ಅಣೆಕಟ್ಟೆಯಲ್ಲಿ ಎಷ್ಟು ನೀರಿದೆ ಅಂತಕ್ಕಂತಹ ವಾಸ್ತವ ಚಿತ್ರಣವನ್ನ ನಾವು ನಿಮ್ಮ ಮುಂದಿಡ್ತಾ ಇದ್ದೇವೆ. KRS ಅಣೆಕಟ್ಟೆಯಲ್ಲಿರ್ತಕ್ಕಂತಹ ನೀರು ಗೇಟ್ ಬಳಿಗೂ ಕೂಡ ಹೋಗ್ತಾ ಇಲ್ಲ. ಕೆಲವೊಂದು ಗೇಟ್ಗಳ ಮುಖಾಂತರವಷ್ಟೇ ನೀರು ಹೊರ ಹೋಗ್ತಾ ಇದೆ. ಇಡೀ ಅಣೆಕಟ್ಟೆ ಸಂಪೂರ್ಣ ಖಾಲಿಯಾಗಿದೆ. ನಮ್ಮ KRS ಅಣೆಕಟ್ಟೆ ಸಂಪೂರ್ಣ ಭರ್ತಿ ಆದರೆ 49.45 TMC ನೀರಿಡಿಯುತ್ತೆ. ಆದರೆ ಈಗ ನಮ್ಮಲ್ಲಿ ಕೇವಲ 14 TMC ಅಷ್ಟು ನೀರಿದೆ. ಅದರಲ್ಲೂ 8.3 TMC ನಾವು ಡೆಡ್ ಸ್ಟೋರೇಜ್ ಅಂತ ಹೇಳ್ತೀವಿ. ಈ ದೃಶ್ಯದಲ್ಲಿ ಏನು ಹಾರಂಗಿ ಜಲಾಶಯದಲ್ಲಿ ಇರ್ತಕ್ಕಂಥ 4 ಗೇಟ್ಗಳ ಮೂಲಕ ಒಂದು 2000 ಕ್ಯೂಸೆಕ್ಸ್ ನೀರು ಹರಿಸಲಾಗ್ತಾ ಇದೆ. ವಿದ್ಯುತ್ ಉತ್ಪಾದನಾ ಘಟಕದಿಂದನೂ ಕೂಡ ಸುಮಾರು 2000 ಕ್ಯೂಸೆಕ್ಸ್ ನೀರನ್ನ, ಒಟ್ಟು 4000 ಕ್ಯೂಸೆಕ್ಸ್ ನೀರನ್ನ KRS ನೀರಿನಿಂದ ತಮಿಳುನಾಡಿಗೆ ಹರಿಸಲಾಗ್ತಾ ಇದೆ. 8.5 TMC ನೀರು ಸಂಗ್ರಹವುಳ್ಳ ಸಾಮರ್ಥ್ಯವುಳ್ಳ ಜಲಾಶಯದಲ್ಲಿ ಈಗ ನೀರಿನ ಪ್ರಮಾಣ 6.5 TMC ನೀರಿದೆ. ನಾವೀಗ HD ಕೋಟೆಯ ಕಬಿನಿ ಜಲಾಶಯದ ಮುಂಭಾಗ ಇದ್ದೇವೆ. ನಾವೀಗ ನೋಡಬಹುದು, ನನ್ನ ಎಡಭಾಗದಲ್ಲಿ ಕಬಿನಿ ಜಲಾಶಯದಲ್ಲಿ ನೀರನ್ನ ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ಸರ್ಕಾರ ತಮಿಳುನಾಡಿಗೆ ನೀರನ್ನ ಬಿಡುತ್ತಿದೆ. ಜಲಾಶಯದ ಒಟ್ಟು ಕೆಪಾಸಿಟಿ ಇರುವಂತದ್ದು 19.51 TMC ಒಟ್ಟು ಕೆಪಾಸಿಟಿ ಇದೆ. ಜಲಾಶಯದ ನೀರಿನ ಪ್ರಮಾಣ ಈಗ ಸದ್ಯದಲ್ಲಿ 12.11 TMC ಇದೆ. ಜಲಾಶಯದ ಡೆಡ್ ಸ್ಟೋರೇಜ್ 9 TMC ಇರುವಂತದ್ದು. ಎಲ್ಲವನ್ನೂ ಕಳೆದು ಕೇವಲ 3 TMC ಮಾತ್ರ ನೀರು ಉಳಿದಿದೆ. ಈ 3 TMC ನೀರನ್ನು ಕೂಡ ಸರ್ಕಾರ ಈಗಾಗಲೇ ತಮಿಳುನಾಡಿಗೆ ಹರಿಸ್ತಿರುವಂತದ್ದು. ನಾನು ಇಲ್ಲಿ ಇರುವಂತದ್ದು ಗೊರೂರು ಹೇಮಾವತಿ ಜಲಾಶಯದ ಹಿಂಭಾಗದಲ್ಲಿರುವಂತಹ ಕೋನಾಪುರ ನಡುಗಡ್ಡೆ ಪ್ರದೇಶ. ಕ್ರೆಸ್ಟ್ ಗೇಟ್ಗಳ ಬಲಭಾಗ ಮತ್ತು ಎಡಭಾಗದಲ್ಲಿ 2 ನಾಲೆಗಳನ್ನ ಕಾಣಬಹುದು. ಈಗ ನಾವು ಜಲಾಶಯದ ಹಿನ್ನೀರಿನಲ್ಲಿ ಇರುವಂತಹ ನೀರಿನ ಮಟ್ಟ ಹೇಳೋದಾದ್ರೆ ಕೇವಲ 889 ಕ್ಯೂಸೆಕ್ಸ್ ಒಳಹರಿವಿದೆ. ಹಾಗೇನೆ ಈಗ ಜಲಾಶಯದಲ್ಲಿ 8.2 TMC ನೀರು ಒಂದು ಸಂಗ್ರಹವಾಗಿದೆ. ಇದರಲ್ಲಿ ಬಳಕೆಗೆ ಯೋಗ್ಯವಾಗಿರುವಂತದ್ದು ಕೇವಲ 3.86 TMCಗಳು. ಆಲ್ರೈಟ್, 4 ಡ್ಯಾಮ್ಗಳ ಚಿತ್ರಣವನ್ನು ನನ್ನ ಸಹೋದ್ಯೋಗಿಗಳು ಅದ್ಭುತವಾಗಿ ಕೊಟ್ಟರು. ಐ ಆಮ್ ವೆರಿ ಹ್ಯಾಪಿ. ಚೆನ್ನಾಗಿ ಹೇಳಿದ್ರು ಅದನ್ನು. ಅಂದರೆ ಜನಕ್ಕೊಂದು ಚಿತ್ರ ಸಿಕ್ತು ಇವತ್ತು. ಅದನ್ನೇ ತಾನೇ ನಾಳೆ ಹೋದವರು ನೋಡಬೇಕು. ಯಾರು ತಂಡ ಹೋಗುತ್ತೋ ಯಾವುದೋ ಹೋಗುತ್ತಲ್ಲ, ನಾಳೆನೋ ನಾಳಿದ್ದು ಹೋಗ್ತಾರಲ್ಲ, ನೋಡಲಿ. ಆಲ್ ರೈಟ್, ಇದಿಷ್ಟು ನಮ್ಮ ನೀರಿನ ಸ್ಥಿತಿ. ಈಗ ಒಂದು ವಿರಾಮಕ್ಕೆ ಹೋಗೋಣ. ವಿರಾಮದಿಂದ ವಾಪಸ್ ಬರೋಣ. ವಾಪಸ್ ಬಂದ ಮೇಲೆ ದೇಶದಲ್ಲಿ ನಡೆಯುತ್ತಿರುವ ಇನ್ನೂ ಬಹುದೊಡ್ಡ ರಾಜಕೀಯ ಒಂದು, ಬಹುದೊಡ್ಡ ಆತಂಕ ಒಂದು. ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿರುವ ತಮಿಳುನಾಡು ಸಿಎಂ ಜಯಲಲಿತಾ ಅವರ ಆರೋಗ್ಯದಲ್ಲಿ ಇವತ್ತು ಏರುಪೇರು ಆಗಿದೆಯಂತೆ. ಜಯಲಲಿತಾ ದತ್ತುಪುತ್ರ ಸುಧಾಕರ್ ಅವರನ್ನು ಕೂಡ ಆಸ್ಪತ್ರೆಯ ಬಳಿ ಬಿಡ್ತಾ ಇಲ್ಲ. ಇನ್ನು ವೈದ್ಯರು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದು ಇನ್ನೂ ಸ್ವಲ್ಪ ದಿನ ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡಬೇಕು ಅಂದಿದ್ದಾರೆ. ಏಮ್ಸ್ ವೈದ್ಯರೇ ಜಯಲಲಿತಾಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಈ ಮಧ್ಯೆ ಜಯಲಲಿತಾ ಆರೋಗ್ಯದ ಬಗ್ಗೆ ಮಾಹಿತಿ ಕೋರಿ ಆರ್ಟಿಐ ಕಾರ್ಯಕರ್ತ ಟ್ರಾಫಿಕ್ ರಾಮಸ್ವಾಮಿ ಸಲ್ಲಿಸಿದ್ದ ಅರ್ಜಿಯನ್ನು ಮದ್ರಾಸ್ ಹೈಕೋರ್ಟ್ ವಜಾಗೊಳಿಸಿದೆ. ಇದು ಕೇವಲ ಪ್ರಚಾರದ ಗಿಮಿಕ್, ಇದರಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಕಂಡಿಲ್ಲ ಅಂತ ಕೋರ್ಟ್ ಹೇಳಿದೆ. ಮೊನ್ನೆಯಷ್ಟೇ ಜಯಲಲಿತಾ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವಂತೆ ಸರ್ಕಾರಕ್ಕೆ ಹೈಕೋರ್ಟೇ ಸೂಚಿಸಿದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಈ ಮಧ್ಯೆ ತಮಿಳುನಾಡನ್ನು ಆಳುತ್ತಿರುವವರು ಯಾರು ಅನ್ನೋ ಪ್ರಶ್ನೆ ಕೂಡ ಬಂದಿದೆ. ತಾವು ಅತ್ಯಂತ ನಂಬುವ ಶೀಲಾ ಅವರು ಆ ಅಧಿಕಾರಿ ಈಗ ಇಡೀ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರೇ ಈಗ ಅಮ್ಮ ಆಗಿದ್ದಾರೆ. ಒಟ್ಟಲ್ಲಿ ಅಮ್ಮ ಅಷ್ಟೇ. ಚಿಕ್ಕಮ್ಮನೋ ಸಣ್ಣಮ್ಮನೋ ಪೆರಿಯಮ್ಮನೋ ಚೆರಿಯಮ್ಮನೋ ಯಾವುದೋ ಒಂದು ಅಮ್ಮ, ಒಟ್ಟಲ್ಲಿ ಅಮ್ಮನೇ ಅವರಾಗಿದ್ದಾರೆ. ಹಾಗಾಗಿ ಅವರ ಆಣತಿಯಂತೆ ಎಲ್ಲವೂ ನಡೆಯುತ್ತಿದೆ ಅನ್ನೋದು ಇನ್ನೊಂದು ಸುದ್ದಿ. ಆ ಮಧ್ಯೆ ಅವರ ದತ್ತುಪುತ್ರ ಅಂತಿದೆ. ದತ್ತುಪುತ್ರನೆಲ್ಲ ದತ್ತುನೂ ಇಲ್ಲ ಪುತ್ರನೂ ಇಲ್ಲ, ಡಿಸೋನ್ ಮಾಡ್ಬಿಟ್ಟು ಭಾಳ ದಿನ ಆಗೋಯ್ತು ಅವರು. ಅದನ್ನೆಲ್ಲ ಯಾವ ದತ್ತುನೂ ಇಲ್ಲ ಪುತ್ರನೂ ಅಂತ ಶಿ ಡಿಸೋನ್ ಡಿಮ್ ಲಾಂಗ್ ಬ್ಯಾಕ್. ಏನೇ ಅಲ್ಲಿಂದ ಮುಂದಕ್ಕೆ ಹೋಗೋಣ. ಅವರ ಆಡಳಿತದ ಬಗ್ಗೆ, ಆರೋಗ್ಯದ ಬಗ್ಗೆ ಹೀಗೆ ಬರ್ತಾನೆ ಇರುತ್ತೆ ವರದಿಗಳು. ಅಂತಿಮವಾಗಿ ನಾವು ಅವ್ರನ್ನ ನೋಡೋವರೆಗೆ ದೇಶದ ಸೇನೆ ಮೇಲೆ ನಮಗೆ ನಂಬಿಕೆ ಮತ್ತು ವಿಶ್ವಾಸವಿದೆ. ಸರ್ಜಿಕಲ್ ಸ್ಟ್ರೈಕ್ ನಡೆದಿರೋದು 100ಕ್ಕೆ 100ರಷ್ಟು ಸತ್ಯ. ಹೀಗಾಗಿ ನಾವು ಯಾರಿಗೂ ಯಾವ ಸಾಕ್ಷ್ಯನೂ ಕೊಡಬೇಕಾಗಿಲ್ಲ ಅಂತ ರಕ್ಷಣಾ ಮಂತ್ರಿ ಪರಿಕ್ಕರ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಮಾತನಾಡಿದ್ರು, ರಕ್ಷಣೆಗೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತಿದ್ದಾರೆ. ಆದರೆ ಅತ್ತ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಮಾತನಾಡಿದ್ರು, ಪ್ರಧಾನಿ ಸರ್ಕಾರ, ಮೋದಿ ಸರ್ಕಾರ ರಕ್ತದ ದಳ್ಳಾಳಿ, ಇದು ಸೈನಿಕರ ರಕ್ತದಿಂದ ಕೇಂದ್ರ ಸರ್ಕಾರ ಲಾಭ ಪಡೀತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ರಾಹುಲ್ ಹೇಳಿಕೆಗೆ ಬಿಜೆಪಿಯಿಂದ ಭಾರೀ ಟೀಕೆ ವ್ಯಕ್ತವಾಗಿದೆ. ಇನ್ನು ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯನ್ನು ಅಲ್ಲಿನ ವಿಪಕ್ಷಗಳೇ ತರಾಟೆಗೆ ತೆಗೆದುಕೊಳ್ತಾ ಇವೆ. ಈ ಮಧ್ಯೆ ಅಲ್ಲಿನ ಶರೀಫ್ ಅಂದರೆ ಸೇನಾ ಮುಖ್ಯಸ್ಥ ಕೂಡ ನಾವು ಏನು ಬೇಕಾದ್ರೂ ಮಾಡ್ತೀವಿ, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರಿ ಅಂತ ಭಾರತಕ್ಕೆ ಒಂದು ಆವಾಜ್ ಬೇರೆ ಹಾಕಿದ್ದಾರೆ.
ಇರಲಿ, ಅವ್ರು ಏನಾರು ಆವಾಜ್ ಹಾಕಲಿ, ಏನಾದರೂ ಮಾಡ್ಕೊಳ್ಳಿ. ಈ ಮಧ್ಯೆ ಹಂದ್ವಾರದಲ್ಲಿ ಸೇನಾ ನೆಲೆಯನ್ನು ಗುರಿ ಮಾಡಿಕೊಂಡು ಬಂದಿದ್ದಂತಹ 3 ಉಗ್ರರನ್ನು ನಮ್ಮ ಸೈನಿಕರು ಹೊಡೆದು ಕೆಡವಿದ್ದಾರೆ. ದಾವೂದ್ ಇಬ್ರಾಹಿಂ ಹಾಗೂ ಹಫೀಜ್ ಸಯೀದ್ರನ್ನ ಸರ್ಜಿಕಲ್ ದಾಳಿಯಂತೆ ಟಾರ್ಗೆಟ್ ಮಾಡಿ ಅಂತಾರೆ ಬಾಬಾ ರಾಮದೇವ್ ಹೇಳಿದ್ರೆ, ಆತ ಇನ್ನೊಂದು ಕಡೆ ಸರ್ಜಿಕಲ್ ಅಟ್ಯಾಕ್ ನಕಲಿ ಎಂದಿದ್ದ ఢిల్లీ CM ಕೇಜ್ರಿವಾಲ್ ಅವರು ಪಾಕಿಸ್ತಾನದಲ್ಲಿ ಟ್ವಿಟರ್ ಟ್ರೆಂಡಿಂಗ್ನಲ್ಲಿ ನಂಬರ್ 1 ಆಗಿದ್ದಾರೆ. ಆಲ್ ರೈಟ್, ಡೆಲ್ಲಿನಲ್ಲಿ ನಂಬರ್ 1 ಆಗಿದ್ದರು, ಅಲ್ಲಿ ನಂಬರ್ 4 5 ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಸಹಜವಾಗಿ ಇನ್ನೆಲ್ಲ 1 ಆಗಿದ್ದಾರೆ. की जब रक्षा करने का सवाल आता है उस समय 13 भी सोच सकता हूँ. अभी तक भारतीय सेना के शौर्य पे ऊपर किसी ने शंका व्यक्त नहीं की थी. ಇನ್ನು ಸೀಮಿತ ದಾಳಿ ನಡೆದ ಅಲ್ಲ, ಪರಿಕರ್ ಇಸ್ ರೈಟ್. ಅಲ್ಲೇನೋ ಪೋಸ್ಟರ್ಸ್ ಬಂದಿದೆ ಉತ್ತರ ಪ್ರದೇಶದಲ್ಲಿ, ಅದಕ್ಕೆ ಕೆರಳಿ ಇದನ್ನು ಕಾಂಗ್ರೆಸ್ನವ್ರು ಪ್ರತಿಕ್ರಿಯೆ. BJPನೂ ಮಸ್ಟ್ ಅವಾಯ್ಡ್ ಸಚ್ ಪೋಸ್ಟರ್ಸ್. ಯಾರು ಹಾಕಿದಾರೋ ಬಿಟ್ಟಿದ್ದಾರೋ, ಯಾರ ಕೆಳ ಹಂತದ ಒಬ್ಬ ವರ್ಕರ್ ಹೋಗಿ ಫೋಟೋಶಾಪಲ್ಲಿ ಕೂತ್ಕೊಂಡು ಒಂದು ಪೋಸ್ಟರ್ ಮಾಡಿಬಿಟ್ಟು ಹಾಕಿದ್ರೆ ಅದಕ್ಕೆಲ್ಲ ಜವಾಬ್ದಾರಿ. ಬಟ್ ದೇ ಮಸ್ಟ್ ಆಲ್ಸೋ ಟ್ರೈ ಟು ಅವಾಯ್ಡ್ ಇಟ್. ಬಟ್ ಕಾಂಗ್ರೆಸ್ಸು ಇದನ್ನು ಒಂದು ಹಂತವನ್ನು ದಾಟಿ ಮುಂದಕ್ಕೆ ಹೋಗೋದು ಒಳ್ಳೆಯದಲ್ಲ. ಬಿಕಾಸ್ ವೆರಿ ಡೇಂಜರಸ್ ಈ ದೇಶಕ್ಕೆ. ಬಿ, ಸೈನ್ಯದ ಅಪಮಾನವನ್ನು ಸಹಿಸೋದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಸಿ, ನಿಮ್ಮ ಪಕ್ಷದ ಬುಡ ಮತ್ತಷ್ಟು ಅಡಗಿ ಹೋಗಿಬಿಡುತ್ತೆ, ಅದುರು ಹೋಗಿಬಿಡುತ್ತೆ, ಗ್ಯಾರಂಟಿ. ಬರೆದಿಟ್ಟು ದೇಶದ ಮೂಡು ಹಾಗಿದ್ದಂಗೆ ಕಾಣಿಸ್ತಾ ಇಲ್ಲ. ದೇಶದ ಮೂಡು ಎಕ್ಸಾಕ್ಟ್ಲಿ ರಿವರ್ಸ್ ಇದೆ. ಹಿಂದೇನೂ ಇದೇ ಥರ ಅಹಂ ಮತ್ತು ದಿಮಾಕಿನಲ್ಲಿ ನಾವು ಏನು ಹೇಳಿದ್ರು ನಡೆಯುತ್ತೆ ಅಂತ ನಡ್ಕೊಂಡು ಹೋಗಿದ್ದೀರಿ. ಹಾಗಾಗಲ್ಲ. ರಾಜಕೀಯದ ಲಾಭವನ್ನು ಪಡೆಯಬಹುದಾದ ಮಾರ್ಜಿನಲ್ ಥಿಂಗ್ಸು ಎಲ್ಲ ಪಕ್ಷಗಳಲ್ಲೂ ಆಗಿರುತ್ತದು, ಆಗತ್ತೆ. ಉದಾಹರಣೆಗೆ ಕಾವೇರಿ ಬಂದಾಗ ಸಿದ್ದರಾಮಯ್ಯನವರು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ರು ಅಂತ ನಾಳೆ ಎಲೆಕ್ಷನ್ ಟೈಮಲ್ಲಿ ಯೂಸ್ ಮಾಡ್ತಿರೋ ಮಾಡಲ್ವೋ? ಇಲ್ಲ, ನಾವು ಮೋದಿ ಕರ್ಕೊಂಬಂದಿದ್ದು, ನಾವು ಮಾಡಿದ್ರಿಂದಾನೇ ನಿಮಗೆ ಅವತ್ತು ಅಫಿಡವಿಟಿಂಗ್ ಆಗಿದ್ದು ಅಂತ ಬಿಜೆಪಿ ಮಾಡ್ತಾರಲ್ವ. ದಿಸ್ ಪಾಲಿಟಿಕ್ಸ್ ವಿ ನೋ, ಯು ವಿಲ್ ಯೂಸ್ ಇಟ್ ಅಂತ. ಆದರೆ ಈ ವಿಚಾರದಲ್ಲಿ ಆಟ ಆಡಬೇಡಿ. ಹೋಗ್ಬಿಟ್ಟು ಎಲ್ಲರೂ ಸಿಗಾಕೋತೀರಿ. ರಕ್ತದ ದಳ್ಳಾಳಿ, ಮೌತ್ ಕ ಸೌದಾಗರ್ ಅಂತ ಅಮ್ಮ ಅಂದರು, ಇವರು ಕೋನ್ ಕ ದಲಾಲ್ ಅಂತ ಇವ್ರಂತಾರೆ. ದಿಸ್ ಇಸ್ ಆಲ್ ನಾಟ್ ಗೋಯಿಂಗ್ ಟು. ಉತ್ತರ ಪ್ರದೇಶದಲ್ಲಿ ಇಂತಹ ಹೇಳಿಕೆಗಳು ನಿಮ್ಮ ಪಕ್ಷವನ್ನು ಪುನರುಜ್ಜೀವನಗೊಳಿಸುತ್ತೆ ಅಂತ ನಿಮ್ಮ ನಂಬಿಕೆ ಆಗಿದ್ರೆ ಸರಿಯಲ್ಲ ಅಂತ ಮೇಲ್ನೋಟಕ್ಕೆ ಬಹಳ ಕ್ಲೀನ್ ಆಗಿದೆ. ಇದು ಜನರ ಭಾವನೆಗಳಿಗೆ ವಿರುದ್ಧವಾಗಿ. ನಂಬರ್ 4, ಯಾರನ್ನ ಕೇಳ್ತಾ ಇದ್ದೀರಿ ಸಾಕ್ಷ್ಯನ ನೀವು? ಹೂಮ್ ಆರ್ ಯು ಆಸ್ಕಿಂಗ್? CNN ಅವರು ಅವ್ರು ಯಾರ್ಯಾರೋ ಕೇಳ್ತಾ ಇದಾರಂತೆ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದೇ ಅದಕ್ಕೆ ಅಲ್ಲಿ ಉತ್ತರ ಕೊಟ್ಕೋತಾರೆ ಬಿಡ್ರಿ. ಯಾವನ ಹೊರಗಡೆ ದೇಶದವ್ನು ಕೂತ್ಕೊಂಡು ಯಾವನ ಒಂದು ಕ್ಯಾಮ್ರಾ ಇಟ್ಬಿಟ್ಟು ನೀನು ಕೊಡೋದು ಸಾಕ್ಷಿ ಅಂದ್ರೆ ಕೊಡಬೇಕಾಗಿಲ್ಲ. ನಾವಿಲ್ಲಿ ದಾತ್ಪಿರಿಯಾದಿದ್ದವ್ರಿಗೆಲ್ಲ ಕೊಡಕ್ಕೆ ಇದು ಛತ್ರನ? ದೇಶದ ಜನರಿಗೆ ಇಲ್ಲ, ಅದು ಅನುಮಾನನೂ ಇಲ್ಲ, ಏನು ಇಲ್ಲ. ನಡೆದಿದೆ ಎಲ್ಲವನಿಗೂ ಗೊತ್ತು. ಸ್ಪೆಷಲ್ ಆಪರೇಷನಲ್ ಫೋರ್ಸಸ್ಸಿನ ಕಾರ್ಯಾಚರಣೆಗಳನ್ನ, ಸಾಕ್ಷ್ಯಗಳನ್ನ ಬಿಡುಗಡೆ ಮಾಡಲ್ಲ. ಯಾವ ದೇಶದವರು ಮಾಡಲ್ಲ. ಇಸ್ರೇಲ್ನವ್ರು ಮಾಡೋ ಕಾರ್ಯಾಚರಣೆಗಳು ಮಾಡಲ್ಲ, ಅಮೆರಿಕದವ್ರು ಮಾಡೋದು ಮಾಡಲ್ಲ, ರಷ್ಯಾನವ್ರು ಮಾಡೋದು ಮಾಡಲ್ಲ. ರಷ್ಯಾನವರು ಕ್ರೈಮಿಯಾ, ಸಿರಿಯಾ, ಮರಿಯಾ ಎಷ್ಟೊಂದು ಕಡೆಗೆ ಹೋಗ್ತಾ ಇರ್ತಾರೆ. ಅವ್ರದ್ದು ಏನೇನೋ ನಡೀತಿದೆ. ಅಮೆರಿಕದವ್ರು ಹೋಗೋ ಕಡೆ ಎಲ್ಲ ಹೋಗ್ತಿರ್ತಾರೆ. ಸ್ಪೆಷಲ್ ಆಪರೇಷನಲ್ ಫೋರ್ಸಸ್ಗೆ ಸಾಕ್ಷ್ಯ ಯಾರು ಆಚೆಗೆ ಬಟ್ ಮಾಡ್ಕೊಂಡಿರ್ತಾರೆ. ದಿಸ್ ಮಸ್ಟ್ ಇವ್ರು ಅರ್ಥ ಆಗಲ್ಲ ಅಂತಲ್ಲ ಕಾಂಗ್ರೆಸ್ನವರು, ಅವ್ರು ಆಡಳಿತದಲ್ಲಿ ಇದ್ದವ್ರು, ಅವ್ರಿಗೆ ಗೊತ್ತಾಗಲ್ವಾ? ಇದು ಗೊತ್ತಾಗುತ್ತೆ. ಸಣ್ಣ ಲಾಭ ಪಡೆಯುವಂತಹ ಆತುರ ಬೆಂಕಿ ಆಗತ್ತೆ, ಸುಟ್ಟೋಗ್ತಾರೆ. ಹೇಳಿದ್ದೀನಿ ನಾನು, ಈ ವಿಚಾರದಲ್ಲಿ ಸುಟ್ಟೋಗ್ತಾರೆ ಗ್ಯಾರಂಟಿ. ಆಗಲ್ಲ, ಸೀರಿಯಸ್ಲಿ ಸಿಗಾಕೋತೀರಿ. ಹೇಳಿದ್ದೀನಿ ನಾನು. ಅಂದರೆ ನಾವು ಹೇಳಿದ ತಕ್ಷಣ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗಿ ರಾಹುಲ್ ಗಾಂಧಿ ಅವರು ನಾಳೆ ಬೆಳಿಗ್ಗೆ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ನಿನ್ನೆ ಐ ವಾಸ್ ಇನ್ಫಾರ್ಮ್ ದಟ್ ಪಬ್ಲಿಕ್ ಟಿವಿ ವಾಸ್ ಸೇಯಿಂಗ್ ದಿಸ್ ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಅಂತ ಹೇಳ್ತಾರೆ ಅಂತ ನಾವು ಭ್ರಮೆಯನ್ನು ನನಗಿಲ್ಲ, ನಮಗೇನು ಭ್ರಮೆ ಇಲ್ಲ. ಆದರೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಕಾಂಗ್ರೆಸ್ನವ್ರಿಗದು ಅವ್ರಿಗೆ ಅನ್ನಿಸ್ತಿಲ್ಲ ಅದು. ಆಲ್ ರೈಟ್. ಆದರೆ ಈ ಸೀಮಿತ ದಾಳಿ ನಡೆದ ಬಗ್ಗೆ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಅಂದರೆ ಗುಪ್ತಚರ ವಿಭಾಗದ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ SP ಲೆವೆಲ್ ಅಧಿಕಾರಿ ಒಪ್ಕೊಂಡಿದ್ದಾರೆ. ರಾಷ್ಟ್ರೀಯ ಮಾಧ್ಯಮ CNN ನ್ಯೂಸ್ 18 ಅವರು ಒಂದು ಸಣ್ಣ ತನಿಖೆ ನಡೆಸಿದ್ದಾರೆ, ತನಿಖಾ ವರದಿ ಇದನ್ನು ನಡೆಸಿದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫೋನ್ ಹಾಕಿ ಕನೆಕ್ಟ್ ಮಾಡಿ ಕರೆಕ್ಟಾಗಿ ಲಿಂಕ್ ಮಾಡ್ಕೊಂಡಿದ್ದಾರೆ. ಅದರ ತುಣುಕನ್ನು ಅವರ ಕೃಪೆ ತೋರಿಸ್ತೀನಿ. गुलाम अकबर जी सर, IG मुश्ताक शुक्रा बोल रहा हूँ सर। बढ़िया, तुम बताओ क्या हाल है सर? अल्लाह का बड़ा करो। और क्या चल रहा है? ये तो बड़ी गर्मी चल रही है यहाँ पे सर, बॉर्डर में है थोड़ी सी। हाँ, मैं जो सर्जिकल कर रहे हैं, जो सिचुएशन है वो तो 29 का है सर, सर्जिकल जो कह रहे हैं। हाँ जी सर, तो उसमें सर ओनली तीन हमारे वो भी उन्होंने जो डिस्क्लोज किया है ना। हाँ, ये इंडिया वाले तो बोल रहे हैं कि जो है करीब 30-40। हाँ, तो ज्यादा क्लेम कर रहे हैं सर। वो तो कह रहे हैं कि ये हमें हर जगह पर ये, लेकिन सच कोई ऐसी कामयाबी की बात नहीं है सर।
हाँ ऐसा नहीं है सर, ये सारा उन्होंने तो उस दिन तो थ्रू आउट सर ये सारा बॉर्डर पर खोल दिया था ना सर लीपा वहाँ से 2, फिर इसी तरह सर अजीरा वहाँ से भी 2 सर। कितने तुम्हारे हिसाब से कितना लगता है, कितने लोग सर ओवरऑल जितनी वो इसका सर्जिकल हुआ है ना, ओवरऑल जिसका वो कह रहे हैं कि हमने सर्जिकल स्ट्राइक की और ये हुआ है वो हुआ है 12 था। सारा का सारा जो सर्जिकल स्ट्राइक हुई है वो कौन कौन से कैंप में हुई है? ये सर वो हुई है एक लीपा और एक इधर सर उस्मानी। आर्मी पोस्ट में जो है इन्होंने 12 मार दिए 2 पोस्ट में। टोटल सर अजीरा भी शामिल कर रहा हूँ। ये सर वो अपने अपने वो गाँव में ये कॉफिन बॉक्स से इवेल्युएट कर रहे हैं हम। अच्छा 12 कॉफिन बॉक्स में है जी सर। कितनी देर चली थी ये स्ट्राइक, सर्जिकल स्ट्राइक? ये सर वो तो इन बिटवीन ये रात को चली है ना सर, कोई उसकी ये कोई रफली कह सकते हैं 2 या 3 घंटे मसलन। तो इसमें ये भी है कि मतलब कुछ और भी लोग मरे हैं, लोकल मरे हैं या कोई ये जो लश्कर लोकल की कोई इन्फॉर्मेशन ये सब वो तो होता है, लेकिन ये बिल्कुल कोई पता नहीं चल रहा। ರೈಟ್, ಇದು ಒಂದು ತುಣುಕು. ಅವರು ಈ ಥರದ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ, ಅಲ್ಲಿಂದ ತಿಳ್ಕೊಳ್ತಿದ್ದಾರೆ. ಆಬ್ವಿಯಸ್ಲಿ ಇದನ್ನೇ ನಾವು ಮಾಡಬೇಕು ಅಂತಲ್ಲ, ಮಾಡಿದ್ದು ಇನ್ನೊಂದು ಪ್ರೂಫ್ ಅಷ್ಟೇ. ಆಗಿರೋದು ಎಲ್ಲರಿಗೂ ಗೊತ್ತು, ಹೆಂಗಾಗಿದೆ ಅನ್ನೋದು ಗೊತ್ತು. ಬಾಲ ಮುದುರ್ಕೊಂಡು ಬೆಕ್ಕ ಥರ ಬಾಲ ಸುಟ್ಕೊಂಡು ಓಡಾಡ್ತಿದ್ರೆ ಪಾಕಿಸ್ತಾನ, ನಮ್ಮವ್ರು ಬೇಡ 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 ನಾವು ನಿಂಗೆ ದಬ್ಬೆ ಕಟ್ತೀವಿ ಇರು ಓಡಾಡೋಕ್ಕೆ ಕ್ಲೀನಾಗಿ ಅಂತ ನಮ್ಮವ್ರು ಓಡಾಡ್ತಾ ಇದ್ರೆ ನಾಚಿಗೇಡಿನ ಜನಗಳು. ಪಾಕಿಸ್ತಾನ ಟೆರರಿಸ್ಟ್ಗಳೇ ಬೇಕಾಗಿಲ್ಲ ಸರ್, ಇವರೇ ಸಾಕು. ಆಲ್ ರೈಟ್, ಒಂದು ಏನೇ ಮಾಡಿದ್ರು ಬಿಜೆಪಿ ಅವ್ರದ್ದು ನಾಯಕರ ಒಳಕಚ್ಚಾಟ ಮಾತ್ರ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇವತ್ತು ಈಶ್ವರಪ್ಪ BSY ಮನೇಲಿ ಈಶ್ವರಪ್ಪಗೆ ಉಪಹಾರ ಕೂಟ ಇಟ್ಟರು. ಈಶ್ವರಪ್ಪನವ್ರಿಗೆ BSYಯೇ ತಿಂಡಿ ಕೊಟ್ರಂತೆ, ಆದರೂ ಕೋಪ ತಣ್ಣಗಾಗಿಲ್ಲ. ತಿಂಡಿ ಜೊತೆನಲ್ಲಿ ಒಂದು ಯಾವ್ದಾದ್ರು ಕೋಲ್ಡ್ ಡ್ರಿಂಕ್ ಕೊಟ್ಟಿದ್ದರೆ ಕೂಲ್ ಆಗ್ತಿದ್ರೇನೋ ಗೊತ್ತಿಲ್ಲ. ಮಧ್ಯೆ ರಾಮ್ಲಾಲ್ ಅವರು ಮಾತನಾಡಿ ಇಬ್ಬರು ಕಿತ್ತಾಡಬೇಡಿ ಅಂತ ವಾರ್ನಿಂಗ್ ಬೇರೆ ಮಾಡಿದ್ದಾರೆ. ಆದರೆ ಈಶ್ವರಪ್ಪ ಕೋಪಗೊಂಡು ಸಿಡೀರ್ ಶಿವಮೊಗ್ಗಕ್ಕೆ ಹೋಗಿದ್ದಾರಂತೆ. ಸದ್ಯಕ್ಕೆ ಹಾಗೆ ನಡೆದಿದೆ, ಹಾಗೆತನ ಅಂತ ಕಾಣಿಸ್ತಿದೆ. ಜಟಾಪಟಿ ಮುಂದುವರಿಸಲಿ, ಅದರಿಂದ ಅನುಭವಿಸ್ಲಿ, ಅದಾದ ಮೇಲೆ ಮಗದೊಮ್ಮೆ ಬಾಲ ಮುದ್ರಕೊಂಡು ಒದ್ದಾಡಲಿ. ರಾಮ್ಲಾಲ್ ಜಿ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಅಟ್ ಎನಿ ಕಾಸ್ಟ್ ಕರ್ನಾಟಕದಲ್ಲಿ ಬಿಜೆಪಿ ದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು, ನಿಶ್ಚಿತವಾಗಿ 150 ಸೀಟ್ ಗುರಿ ಮುಟ್ಟಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನ ನಾವೆಲ್ಲ ಒಟ್ಟಾಗಿ ಮಾಡ್ತೇವೆ. ಸವಿಸ್ತಾರವಾಗಿ ಈ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಬೆಳಿಗ್ಗೆ ರಾಮ್ಲಾಲ್ ಜಿ ನಮ್ಮನೆ ಉಪಹಾರಕ್ಕೆ ಬರ್ತಾರೆ, ನೀವು ಬರಬೇಕು ಅಂತ. ಬೆಳಿಗ್ಗೆ ಉಪಹಾರ ಮುಗಿಸ್ಕೊಂಡಿದ್ವಿ. ಇನ್ನು ಏನೇ ಉತ್ತರ ಕೊಟ್ಕೊಂಡೋದ್ರು ಕೂಡ ಈಶ್ವರಪ್ಪ ಮುಖ ಮುಣಿಸ್ಕೊಂಡೋದ್ರು, ಹಿನ್ನಡೆ ಆಗಿದೆ ಅಂತ ಬಂದ್ಬಿಡುತ್ತೆ ನಿಮ್ಮ ಟಿವಿಗೆ. ಏನು ನಾವು ನಗ್ಕೊಂಡು ಹೋದ್ರೂ ಕಷ್ಟ ನಿಮ್ಮ ಹತ್ರ ಇಲ್ಲ. ಇದು ತಿಂಡಿ, ಇದು ತಿಂಡಿ ಉಪಹಾರ. ಆಲ್ ರೈಟ್, ಓಕೆ. ಸತ್ತವರ ಓಟ್ ಹಾಕಿ ನನ್ನನ್ನು ಎಲೆಕ್ಷನ್ನಲ್ಲಿ ಗೆಲ್ಲಿಸಿದ್ರಿ ಅಂತ ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಸ್ಯದ ದಾಟಿಯಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಬಿಟ್ರು. ಇನ್ನು ತಮ್ಮ ಮಗ ಯತೀಂದ್ರಗೆ ರಾಜಕೀಯ ಅನುಭವ ಇಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳಿದ್ದಾರೆ. ಈ ಮಧ್ಯೆ ಅವರ ಪರಮಾಪ್ತ ಶಿಷ್ಯ ಮರಿಗೌಡ ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಅಂತರ ಕಾಯ್ಕೊಂಡ್ರು. ನಾನು 78ರಿಂದ ತಾಲೂಕಾ ಅಭಿವೃದ್ಧಿ ಮಂಡಳಿಗೆ ನಿಂತದ್ರಿಂದ ಇವತ್ತಿನವರೆಗೆ 100ಕ್ಕೆ 100 ಓಟ್ ಕೊಟ್ಟಿದ್ದೀನಿ. ಬೈ ಎಲೆಕ್ಷನ್ ಅಲ್ಲಂತೂ ಎಷ್ಟು ಓಟ್ ಇದಾವೆ ಅಷ್ಟು ಓಟ್ ಹಾಕ್ಬಿಟ್ಟಿದ್ದೀನಿ. 687 ಓಟಿಗೆ ಸತ್ತವ್ರದ್ದು ಸೇರ್ಸ್ ಹಾಕ್ಬಿಟ್ಟಿದ್ದೀನಿ. ಯತೀಂದ್ರ ಅವರು ನಮ್ಮ ದೊಡ್ಡ ಮಗ ಕಾಲ ಆದ ಮೇಲೆ ನಮ್ಮ ಕ್ಷೇತ್ರ ನೋಡ್ಕೊಳ್ಳಿಕ್ಕೆ, ಅಸೆಂಬ್ಲಿ ಕ್ಷೇತ್ರ ನೋಡ್ಕೊಳ್ಳಿಕ್ಕೆ ಅವನು ಈಗ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವನಲ್ಲ. ನಮ್ಮ ಕ್ಷೇತ್ರ ನೋಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಿಮ್ದೆಲ್ಲರೂ ಕೂಡ ಸಹಕಾರ ಇರಲಿ. ಮಾತಾಡೋ ಉದ್ವೇಗ. ಖಾಸಗಿ ಶಾಲೆಗಳ ಲಾಬಿಗೆ ಸರ್ಕಾರ ಮಾಡಿದ್ದು ಫೈನಲ್ ಆಗದಂಗಿದೆ. 21 ವರ್ಷಗಳ ನಂತರ ಪರಿಷ್ಕೃತ ಶುಲ್ಕ ನೀತಿ ರೂಪಿಸಿದೆ. 100% ಶುಲ್ಕ ಹೆಚ್ಚುವರಿ ಪಡೆಯುತ್ತಿದ್ದಾರೆ. ವ್ಯಾಪ್ತಿ BBMP ವ್ಯಾಪ್ತಿಯಲ್ಲಿ 100, ಮುನ್ಸಿಪಲ್ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ 75, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಶಾಲೆಗಳ ಶುಲ್ಕ 60 ಹಾಗೂ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ವ್ಯಾಪ್ತಿಗಳ 50% ಶುಲ್ಕ ಹೆಚ್ಚಳ ಆಗತ್ತೆ. ಆಡಳಿತಾತ್ಮಕ ಸುಧಾರಣೆಗೆ ಲೋಧಾ ಸಮಿತಿ ಶಿಫಾರಸು ಅನುಷ್ಠಾನಗೊಳಿಸಿದ BCCI ಹಣೆ ಬರಹ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಲೋಧಾ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿರೋ ಕೋರ್ಟ್ 24 ಗಂಟೆಗಳ ಡೆಡ್ ಲೈನ್ ಕೊಟ್ಟಿದೆ. ಸ್ಕಾಟ್ಲೆಂಡ್ನಲ್ಲಿ ಸೆಪ್ಟೆಂಬರ್ 29ರಂದು ನಿಧನರಾಗಿದ್ದ ಖ್ಯಾತ ಮನೋವೈದ್ಯ ಡಾಕ್ಟರ್ ಅಶೋಕ್ ಪೈ ಅವರ ಅಂತ್ಯಕ್ರಿಯೆ ಶಿವಮೊಗ್ಗದಲ್ಲಿ ನಡೆಯಿತು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಂತಿಮ ಸಂಸ್ಕಾರಗಳು ನಡೆದವು. ಭಾಳ ಅದ್ಭುತವಾದ ಒಂದು ಜೀವವನ್ನು ಕಳ್ಕೊಂಡ್ವಿ. ರೈಟ್,
ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಅಭಿನಯದ ಜಾಗ್ವಾರ್ ಚಿತ್ರಕ್ಕೆ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಗನ ಚಿತ್ರ ವೀಕ್ಷಿಸಿದರು. ವೀರೇಶ್ ಥಿಯೇಟರ್ನಲ್ಲಿ ಕುಮಾರಸ್ವಾಮಿ ಸಿನಿಮಾ ನೋಡಿದರು. ಇನ್ನು ನಿಖಿಲ್ ಸಹೋದರ ಪ್ರಜ್ವಲ್ ರೇವಣ್ಣ ಬನ್ನೇರುಘಟ್ಟದ ಮೀನಾಕ್ಷಿ ಮಾಲ್ನಲ್ಲಿ ಒಂದು ಶೋ ಫುಲ್ ಟಿಕೆಟ್ ಕರೆಸಿ ಸ್ನೇಹಿತರ ಜೊತೆ ಸಿನಿಮಾ ನೋಡಿದ್ದಾರೆ. ಬಳ್ಳಾರಿನಲ್ಲಿ ಅಭಿಮಾನಿಗಳು 100 ತೆಂಗಿನಕಾಯಿ ಹೊಡೆದಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಅಲ್ಲೂ ಎಲ್ಲ ಕಡೆಯಲ್ಲೂ ಒಂದೇ ಥರ. ಮೈಸೂರಿನಲ್ಲಿ ಚಾಮುಂಡಿಗೆ JDSನಿಂದ ಪೂಜೆ ಮಾಡಿ ನೋಡಿದರೆ, ರಾಯಚೂರಿನಲ್ಲಿ ಶಾಸಕ ಶಿವರಾಜ್ ಪಾಟೀಲ್ ಪ್ರೇಕ್ಷಕರಿಗೆ ಸಿಹಿ ಹಂಚಿದ್ದಾರೆ. ರಾಮನಗರ, ಹಾಸನ, ಕೊಪ್ಪಳದಲ್ಲಿ ಕಟೌಟ್ಗೆಲ್ಲ ಒಂದಷ್ಟು ಅಭಿಮಾನಿಗಳ ಅಭಿಮಾನವನ್ನು ತೋರಿಸಿದ್ದಾರೆ. ನೋಡೋಣ, ಈಗ ಅವರು ಹೇಳ್ತಿದ್ದಾರೆ, ನನ್ನ ರಾಜಕೀಯ ಜಾಗ್ವಾರ್ ಶುರುವಾಗತ್ತೆ, ಈ ಫಿಲಮ್ ಮುಗೀತು ಅಂತ. ಅತ್ಯಂತ ಅದ್ಭುತವಾದ ಅಭಿನಯ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಅವನಿಗೆ ಬಹುಶಃ ಉತ್ತಮವಾದಂಥ ಭವಿಷ್ಯ ಇದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ರಾಜ್ಕುಮಾರ್ ಅಂತ ಶ್ರೇಷ್ಠ ನಟನಾಗಿ ಒಂದು ಭವಿಷ್ಯದಲ್ಲಿ ಬೆಳೀಬಹುದು ಅಂತ ಹೇಳಿ ನನ್ನ ಭಾವನೆ. ಬೇರೆ ಭಾಷೆಗಳಿಗೂ ಸರಿಸಮನಾಗಿ ಕನ್ನಡ ಚಿತ್ರರಂಗದಲ್ಲೂ ನಾವು ಚಿತ್ರವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥದ್ದನ್ನು ನಿರೂಪಿಸ್ತಕ್ಕಂಥದ್ರಲ್ಲಿ ತಾಂತ್ರಿಕವಾಗಿ ಮತ್ತು ಸ್ಕ್ರಿಪ್ಟ್ ವರ್ಕ್ನಲ್ಲಿ ಎರಡರಲ್ಲೂ ಯಶಸ್ಸು ಕಂಡಿದ್ದೇನೆ ಅಂತಕ್ಕಂಥದ್ದು. ರೈಟ್, ಸೀಮಿತ ಮಾರುಕಟ್ಟೆ ಇರಬಹುದಾದ ಕನ್ನಡ ಚಿತ್ರರಂಗಕ್ಕೆ ಅದ್ದೂರಿ ಸಿನಿಮಾ ಕೊಡೋದು ಭಾಳ ಕಷ್ಟ, ಅಷ್ಟು ಸುಲಭ ಅಲ್ಲ, ಭಾಳ ರಿಸ್ಕ್ ಇದೆ ಅದರಲ್ಲಿ. ಅದರಲ್ಲೂ ಮೊದಲನೇ ಚಿತ್ರಕ್ಕೆ ಇವರು ಇದನ್ನು ಹಾಕಿ ದುಡ್ಡು ಖರ್ಚು ಮಾಡೋದು ಡಬಲ್ ರಿಸ್ಕು. ಹಾಂ ಆಯಿತು, ತೆಲುಗುಲು ಮಾಡಿದ್ದಾರೆ, ಡಬಲ್ ರಿಸ್ಕು. ಕನ್ನಡಕ್ಕೊಬ್ಬ ಹೀರೋ ಅರೈವ್ ಆದರೆ ಲೆಟ್ಸ್ ಫೀಲ್ ಹ್ಯಾಪಿ. ಯಾಕೆಂದರೆ ಕನ್ನಡದ ಮಾರುಕಟ್ಟೆ ಚೆನ್ನಾಗಾಗತ್ತೆ. ಕನ್ನಡದ ಮಾರುಕಟ್ಟೆ 40 ಕೋಟಿ ಥರದ ಇನ್ನೂ 4 ಹೀರೋಗಳು ಬರ್ತಾರೆ, ಇದನ್ನು ನೋಡಿ ಉತ್ತೇಜನ ಅಂತಾರೆ. ವೆರಿ ಗುಡ್, ದಟ್ಸ್ ಗುಡ್. ಆಲ್ ರೈಟ್, ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನನ್ನು ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಿಮ್ಮ ದಿನ ಚೆನ್ನಾಗಿರಲಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಹಲವಾರು ನಿರ್ಧಾರಗಳು ಗಟ್ಟಿಯಾದವು, ಹಾಗೂ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ನಿಂತಹ ರೀತಿ ಮತ್ತು ನಮ್ಮ ನಾಯಕರು ಬಿರುಸಿಲ್ಲದೆ ಪುರಸೊತ್ತಿಲ್ಲದೆ ಮಾಡಿದ ಓಡಾಟಗಳು ಈ ಎಲ್ಲ ನಿನ್ನೆ ಒಂದು ರಿಲೀಫ್ನ ಕೊಡ್ತು. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ. ಬೆಂಗಳೂರಿನ ಹೊರವಲಯದ ಬೆಳ್ಳಂದೂರು ಬಳಿ ಈ ಘಟನೆ ನಡೆದಿದೆ. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡು ಅದರಲ್ಲಿ 8 ಕಾರ್ಮಿಕರು ಸಿಲುಕಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು.